ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ತಮಿಳುನಾಡಿನ ಕೂನೂರು ಬಳಿ ಸೇನಾ ಕಾಪ್ಟರ್ ಪತನಗೊಂಡಿದ್ದು ಸಿಡಿಎಸ್ ಬಿಪಿನ್ ರಾವತ್ ಪ್ರಯಾಣ ಮಾಡ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನ ಆಗಿದೆ. ಇವತ್ತು ಮಧ್ಯಾಹ್ನ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಈಗ 13ಕ್ಕೆ ಏರಿಕೆಯಾಗಿದ್ದು ಅಪಘಾತ ಸ್ಥಳದಲ್ಲಿ ಓರ್ವ ಮಹಿಳೆಯ ಮೃತದೇಹವು ಪತ್ತೆಯಾಗಿದೆ. ಗುರುತು ಸಿಗದ ಹಾಗೆ 13 ಶವಗಳು ಸುಟ್ಟು ಹೋಗಿದ್ದು ಈ ಒಂದು ಪತನದ ತೀವ್ರತೆ ಗಂಭೀರತೆ ಎಷ್ಟು ಅನ್ನೋದು ಅರ್ಥ ಆಗುತ್ತೆ. ಡಿಎನ್ಎ ಟೆಸ್ಟ್ ಮೂಲಕ ಸಾವನ್ನಪ್ಪಿದವರ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತು ಮಧ್ಯಾಹ್ನ ನಡೆದಂತಹ ಈ ಒಂದು ಹೆಲಿಕಾಪ್ಟರ್ ಪತನದ ದುರಂತದಲ್ಲಿ ಈಗ ಸಾವನ್ನಪ್ಪಿರುವವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಬಿಪಿನ್ ರಾವತ್ ಅವರ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ದುರಂತದಲ್ಲಿ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆಯ್ತು ಅನ್ನೋದರ ಒಂದು ಗ್ರಾಫಿಕ್ಸ್ ಎಲಿಮೆಂಟ್ಸ್ ಅನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಮತ್ತೊಂದು ಕಡೆ ದೃಶ್ಯವನ್ನ ನೀವು ಗಮನಿಸಬಹುದು. ಸಂಪೂರ್ಣವಾಗಿ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿರೋದು ಅದು ಬೆಂಕಿಯ ಕೆನ್ನಾಲಿಗೆ ಆ ಒಂದು ಅರಣ್ಯದಲ್ಲೇ ಗಮನಿಸಬಹುದು ಯಾವ ರೀತಿಯಾಗಿ ಹೊಗೆ ಇದೆ, ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಇತ್ತು. ಇಡೀ ಸಂಪೂರ್ಣವಾಗಿ ಹೆಲಿಕಾಪ್ಟರ್ ಪತನ ಆಗಿ ಸುಟ್ಟು ಕರಕಲಾಗಿರೋದ್ರ ಜೊತೆಗೆ 13 ಮೃತದೇಹಗಳು ಪತ್ತೆಯಾಗಿದೆ. ಓರ್ವ ಮಹಿಳೆಯ ಮೃತದೇಹವು ಸಿಕ್ಕಿದೆ. ಆ ಒಂದು ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ಒಂದಷ್ಟು ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ. ಈ ಹೆಲಿಕಾಪ್ಟರ್ ಅಲ್ಲಿ 13 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಪತನದಲ್ಲಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತದೆ. ಆದ್ರೆ 14 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಹೇಗಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಗೆ ಈಗಾಗಲೇ ಆದೇಶವನ್ನ ಮಾಡಲಾಗಿದೆ. ವೆಲ್ಲಿಂಗ್ಟನ್ ನಲ್ಲಿ ಇವತ್ತು ಒಂದು ಲೆಕ್ಚರ್ ಕಾರ್ಯಕ್ರಮ ಕೂಡ ಇತ್ತು. ಅದೇ ಕಾರಣಕ್ಕಾಗಿ ಸೇನಾ ಪಡೆಗಳ ಮುಖ್ಯಸ್ಥರಾಗಿರುವ ಬಿಪಿನ್ ರಾವತ್ ಅವರು ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ತೆರಳಿದ್ರು. ಆದ್ರೆ ಕೂನೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. 94 ಕಿಲೋಮೀಟರ್ ಮುಂಚೆನೆ ಈ ಸ್ಥಳಕ್ಕೆ ತಲುಪಬೇಕಾಗಿತ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ಈ ಹೆಲಿಕಾಪ್ಟರ್ ಪತನಗೊಂಡಿದೆ. ಹೆಲಿಕಾಪ್ಟರ್ ಅಲ್ಲಿ ಒಟ್ಟು 14 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಬಿಪಿನ್ ರಾವತ್ ಅವರ ಪತ್ನಿ ಸೇರಿದಂತೆ 9 ಸೇನಾಧಿಕಾರಿಗಳು 5 ಮಂದಿ ಕಾಪ್ಟರ್ ಸಿಬ್ಬಂದಿ ಪ್ರಯಾಣವನ್ನ ಮಾಡಿದ್ರು. ಲ್ಯಾಂಡ್ ಆಗಬೇಕಾಗಿದ್ದ ಸ್ಥಳದಿಂದ 94 ಕಿಲೋಮೀಟರ್ ದೂರದಲ್ಲಿ ಈ ಅಪಘಾತ ನಡೆದಿದೆ. ಬಿಪಿನ್ ರಾವತ್ ಸೇನಾ ಪಡೆಗಳ ಮುಖ್ಯಸ್ಥರಾಗಿರುವಂತಹ ಬಿಪಿನ್ ರಾವತ್ ಅವರ ಪತ್ನಿ ಸೇರಿದಂತೆ ಇದರಲ್ಲಿ 9 ಮಂದಿ ಸೇನಾಧಿಕಾರಿಗಳು ಹಾಗೆಯೇ 5 ಮಂದಿ ಕಾಪ್ಟರ್ ಸಿಬ್ಬಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಲ್ಯಾಂಡ್ ಆಗಬೇಕಾಗಿದ್ದ ಸ್ಥಳದಿಂದ 94 ಕಿಲೋಮೀಟರ್ ದೂರದಲ್ಲಿ ಅಪಘಾತ ನಡೆದಿದೆ. ವೆಲ್ಲಿಂಗ್ಟನ್ ಆರ್ಮಿ ಕ್ಯಾಂಪ್ನಿಂದ 16 ಕಿಲೋಮೀಟರ್ ದೂರದಲ್ಲಿ ಈ ಅಪಘಾತ ನಡೆದಿದೆ. ಬೆಳಗ್ಗೆ 9 ಗಂಟೆಗೆ ದೆಹಲಿಯಿಂದ ಅವರು ಈ ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣವನ್ನ ಆರಂಭ ಮಾಡ್ತಾರೆ. ಬೆಳಗ್ಗೆ 11:30ಕ್ಕೆ ಸೋಲೂರು ಏರ್ ಬೇಸ್ಗೆ ಎಂಟ್ರಿ ಆಗುತ್ತೆ. ಬೆಳಗ್ಗೆ 11:45ಕ್ಕೆ ಸೋಲೂರಿನಿಂದ ತಮಿಳುನಾಡಿನ ವೆಲ್ಲಿಂಗ್ಟನ್ಗೆ ಪಯಣವನ್ನ ಮಾಡ್ತಾರೆ. ಮಧ್ಯಾಹ್ನ 12:20ಕ್ಕೆ ಕೂನೂರು ಬಳಿ ಈ ಅಪಘಾತ ನಡೆದಿದೆ. ಅಪಘಾತದಲ್ಲಿ 13 ಮಂದಿ ಸಾವನ್ನಪ್ಪಿರುವ ವರದಿಯಾಗಿದೆ. ಯಾವ ರೀತಿಯಾಗಿ ಬೆಳಗ್ಗಿನಿಂದ ಮಧ್ಯಾಹ್ನ 12:20ರವರೆಗೆ ಹೆಲಿಕಾಪ್ಟರ್ ಎಲ್ಲೆಲ್ಲಿ ಪ್ರಯಾಣವನ್ನ ಮಾಡ್ತು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಗ್ರಾಫಿಕ್ಸ್ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ದೆಹಲಿಯಿಂದ ನಿರ್ಗಮನ ಆಗತ್ತೆ. ಆನಂತರ ಬೆಳಗ್ಗೆ 11:35ರ ವೇಳೆಗೆ ಸೂಲೂರು ಏರ್ ಬೇಸ್ಗೆ ಅಲ್ಲಿ ಎಂಟ್ರಿ ಆಗತ್ತೆ. 11:35ರಲ್ಲಿ ಎಂಟ್ರಿ ಆದ ಬಳಿಕ 11:45ಕ್ಕೆ ಸೂಲೂರಿನಿಂದ ತಮಿಳುನಾಡಿನ ವೆಲ್ಲಿಂಗ್ಟನ್ಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲಿ 12:20 ನೀವು ತೋರಿಸ್ತಾ ಇದೀವಿ ನಾವು ನಿಮ್ಗೆ 12:20ಕ್ಕೆ ಕೂನೂರು ಬಳಿ ಈ ಒಂದು ಘಟನೆ ನಡೆದಿರೋದು. ಹೆಲಿಕಾಪ್ಟರ್ ಪತನ ಆಗಿರೋದು 94 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಪತನ ಆಗಿರೋದು. ಒಂದು ವೇಳೆ ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ಅಲ್ಲಿ 94 ಕಿಲೋಮೀಟರ್ ಹೋಗಿದ್ದಿದ್ರೆ ಅಲ್ಲಿನ ಒಂದು ಕ್ಯಾಂಪಸ್ ನಲ್ಲಿ ಇವತ್ತು ಅವರು ಲೆಕ್ಚರ್ ಅನ್ನ ಕೊಡಬೇಕಾಗಿತ್ತು.
ಬಿಪಿನ್ ರಾವತ್ ಮನೆಗೆ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ರಾವತ್ ಕುಟುಂಬಸ್ಥರೊಂದಿಗೆ ಚರ್ಚೆಯನ್ನ ಮಾಡಿದ ಬಳಿಕ ಸಂಸತ್ ಭವನಕ್ಕೆ ವಾಪಸ್ ಆಗಿದ್ದಾರೆ. ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದಾರೆ ಬಿಪಿನ್ ರಾವತ್ ಅವರ ಮನೆಗೆ. ರಾವತ್ ಅವರ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾರೆ. ಆ ನಂತರ ಸಂಸತ್ ಭವನಕ್ಕೆ ವಾಪಸ್ ಆಗಿದ್ದಾರೆ. ನಾಳೆ ಸಂಸತ್ ಅಧಿವೇಶನದಲ್ಲಿ ರಾಜನಾಥ್ ಸಿಂಗ್ ಅವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ನಾವು ನೋಡ್ತಾ ಇದ್ವಿ, ಬೆಳಗ್ಗಿನಿಂದಲೂ ಕೂಡ ಒಂದಷ್ಟು ಆತಂಕ ಇದೆ, ಒಂದಷ್ಟು ಶಾಕಿಂಗ್ ವಿಚಾರ ಇದು. ಯಾಕಂದ್ರೆ ಏನಾಯ್ತು, ಯಾವ ಕಾರಣಕ್ಕಾಗಿ ನಡೆಯಿತು ಅನ್ನೋದರ ಬಗ್ಗೆ ಸರಿಯಾದಂತಹ ಮಾಹಿತಿ ಯಾರಿಗೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸ್ಥಳೀಯರ ಮಾಹಿತಿಗಳನ್ನ ಪಡ್ಕೊಳ್ಳಲಾಗ್ತಾ ಇದೆ. ಅಲ್ಲಿ ಪ್ರಾಥಮಿಕ ತನಿಖೆಯನ್ನು ಆಲ್ರೆಡಿ ಆರಂಭ ಮಾಡಲಾಗಿದೆ. ಈಗಾಗಲೇ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ತನಿಖೆಗೆ ಸಂಪೂರ್ಣವಾಗಿ ಆದೇಶವನ್ನ ಮಾಡಿದ್ದಾರೆ. ಅದರ ಮಧ್ಯದಲ್ಲೇ ಬಿಪಿನ್ ರಾವತ್ ಅವರ ಮನೆಗೆ ರಾಜನಾಥ್ ಸಿಂಗ್ ಅವರು ತೆರಳಿದ್ದಾರೆ. ಅವರ ಮನೆಯವರ ಜೊತೆ ಮಾತನಾಡಿದ್ದಾರೆ. ಅನಂತರ ಅವರು ಮತ್ತೆ ಸಂಸತ್ ಭವನಕ್ಕೆ ಆಗಮಿಸಿದ್ದಾರೆ. ನಾಳೆ ಇದರ ಬಗ್ಗೆ ಸಂಸತ್ನಲ್ಲೇ ಸಂಪೂರ್ಣವಾದ ಮಾಹಿತಿಯನ್ನ ನೀಡುವ ಸಾಧ್ಯತೆ ಇದೆ. ಇಡೀ ದೇಶವೇ ಈಗ ಒಂದು ರೀತಿಯಾದಂತಹ ಆತಂಕದಲ್ಲಿದೆ. ಇಡೀ ದೇಶಕ್ಕೆ ಈಗ ಒಂದು ರೀತಿಯ ಪ್ರಶ್ನೆ ಇದೆ, ಏನಾಗಿದೆ, ಯಾವ ರೀತಿ ಸಿಚುವೇಶನ್ ಇದ್ದಾರೆ, ರಾವತ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಇದೆ. ಬಿಪಿನ್ ರಾವತ್ ಅವರ ಮನೆಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಆ ನಂತರ ಅವರು ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಮಾಡಲಿದ್ದಾರೆ. ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಬಿಪಿನ್ ರಾವತ್ ಅವರ ಮನೆಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನ ನೀಡಿದ್ದು, ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಅವರು ಭೇಟಿ ಮಾಡಲಿದ್ದಾರೆ. ಬಿಪಿನ್ ಮನೆಗೆ ಗಣ್ಯರ ಆಗಮನ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈಗ ಬರ್ತಾ ಇರುವಂತಹ ಮಾಹಿತಿ ಇದು. ಅವರ ಮನೆಗೆ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿದೆ. ಭೂಸೇನಾ ಮುಖ್ಯಸ್ಥರು ಅವರ ಮನೆಗೆ ತೆರಳಿ ಒಂದು ರೀತಿಯ ಮಾತುಕತೆ ಆಗಿದೆ ಆಲ್ರೆಡಿ. ಆ ನಂತರ ಈಗ ಅವರು ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನ ಕೂಡ ಮೀಟ್ ಮಾಡಲಿದ್ದಾರೆ. ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದಾರೆ. ಮತ್ತು ಸೇನಾಪಡೆಗಳ ಮುಖ್ಯಸ್ಥರಾಗಿರುವ ಬಿಪಿನ್ ರಾವತ್ ಇನ್ನಿಲ್ಲ. ಹೆಲಿಕಾಪ್ಟರ್ ದುರಂತದಲ್ಲಿ ಬಿಪಿನ್ ರಾವತ್ ನಿಧನರಾಗಿದ್ದಾರೆ ಅನ್ನುವ ಅಧಿಕೃತ ಮಾಹಿತಿ ಈಗ ಸಿಕ್ಕಿದೆ. ಸಿಡಿಎಸ್ ಬಿಪಿನ್ ರಾವತ್ ಅವರು ಈ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಅಧಿಕೃತವಾಗಿ ಈಗ ಈ ಮಾಹಿತಿಯನ್ನ ನೀಡಲಾಗಿದೆ. ಬೆಳಗ್ಗಿನಿಂದಲೂ ಕೂಡ ಈ ಘಟನೆ ಆದ ನಂತರದಿಂದಲೂ ಅವರ ಆರೋಗ್ಯ ಯಾವ ರೀತಿಯಾಗಿದೆ, ಅವರು ಮತ್ತೆ ಈ ಚೇತರಿಕೆ ಕಾಣ್ಲಿ ಅನ್ನುವಂತಹ ಅನೇಕ ಪ್ರಶ್ನೆಗಳು ಕೂಡ ಇದ್ವು. ಆದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಹೆಲಿಕಾಪ್ಟರ್ ದುರಂತದಲ್ಲಿ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ. ಸಿಡಿಎಸ್ ಬಿಪಿನ್ ರಾವತ್ ಈಗ ಈ ಒಂದು ದುರಂತದಲ್ಲಿ ನಿಧನರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅಧಿಕೃತವಾದ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಒಂದು ರೀತಿಯ ಆತಂಕ ಇತ್ತು. ಅವರ ಆರೋಗ್ಯ ಸುಧಾರಿಸಿಕೊಳ್ತಾ ಇದೆಯಾ, ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಇಡೀ ದೇಶದಾದ್ಯಂತ ಇದ್ದಂತಹ ಪ್ರಶ್ನೆ ಒಂದೇ, ಅವರ ಆರೋಗ್ಯ ಯಾವ ರೀತಿಯಾಗಿದೆ, ಯಾವುದೇ ರೀತಿಯಂತಹ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋದು. ಈಗ ಅಧಿಕೃತವಾದ ಮಾಹಿತಿ ಸಿಕ್ಕಿದೆ. ಈ ಒಂದು ದುರಂತದಲ್ಲಿ ಬಿಪಿನ್ ರಾವತ್ ಅವರನ್ನ ಕಳೆದುಕೊಂಡಿದ್ದೇವೆ ನಾವು. ಅವರು ನಿಧನರಾಗಿದ್ದಾರೆ, ವಿಧಿವಶರಾಗಿದ್ದಾರೆ. ಸಿಡಿಎಸ್ ಬಿಪಿನ್ ರಾವತ್ ಇನ್ನಿಲ್ಲ ಅನ್ನುವ ಅಧಿಕೃತ ಮಾಹಿತಿ ಈಗ ಸಿಗ್ತಾ ಇದೆ. ಹೆಲಿಕಾಪ್ಟರ್ ದುರಂತ ನಡೆದಿರೋದು ಇವತ್ತು ಬೆಳಗ್ಗೆ 12:20 ವೇಳೆಗೆ. ಈ ಸಂದರ್ಭದಲ್ಲಿ ನಡೆದಂತಹ ದುರಂತದಲ್ಲಿ ಬಿಪಿನ್ ರಾವತ್ ಅವರು ಕೂಡ ವಿಧಿವಶರಾಗಿದ್ದಾರೆ. ಸೇನಾಪಡೆಗಳ ಮುಖ್ಯಸ್ಥರು, ಸೇನಾಪಡೆಗಳ ಸಿಬ್ಬಂದಿಗಳ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್ ಅವರು ಇವತ್ತು ವೆಲ್ಲಿಂಗ್ಟನ್ ನಲ್ಲಿ ಒಂದು ಲೆಕ್ಚರ್ ಅನ್ನ ಕೊಡಬೇಕಾಗಿತ್ತು. ಅದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಅವರು ದೆಹಲಿಯಿಂದ ಪಯಣವನ್ನ ಬೆಳೆಸ್ತಾರೆ. ಅವರ ಪತ್ನಿ ಸೇರಿದಂತೆ ಒಟ್ಟಾರೆ 14 ಮಂದಿ ಈ ಹೆಲಿಕಾಪ್ಟರ್ ಅಲ್ಲಿ ಪಯಣವನ್ನ ಮಾಡ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಏನಾಯ್ತು, ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಆದ್ರೆ ಕಾಪ್ಟರ್ ಮಹಾ ದುರಂತದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಅವರು ಇನ್ನಿಲ್ಲ ಅನ್ನುವಂತಹ ಅಧಿಕೃತ ಸುದ್ದಿ ಈಗ ಸಿಕ್ಕಿದೆ. ಭಾರತೀಯ ವಾಯುಸೇನೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ದು, ವಾಯುಸೇನೆ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ. ಈಗ ಭಾರತೀಯ ವಾಯುಸೇನೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ದು, ಸಿಡಿಎಸ್ ಬಿಪಿನ್ ರಾವತ್ ಅವರು ಇನ್ನಿಲ್ಲ ಅನ್ನುವಂತಹ ಮಾಹಿತಿಯನ್ನ ಈಗ ಭಾರತೀಯ ವಾಯುಸೇನೆ ನೀಡಿದೆ. ಪ್ರಮುಖವಾಗಿ ಇದರಲ್ಲಿ
ಕ್ಯಾಪ್ಟನ್ ವರುಣ್ ಸಿಂಗ್, ವಾಯುಸೇನೆಯ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಸ್ಥಿತಿಯು ಗಂಭೀರವಾಗಿದೆ. ಈಗಾಗಲೇ 13 ಮಂದಿಯ ಮೃತದೇಹ ಅಲ್ಲಿ ಸಿಕ್ಕಿದೆ. ಆ ಒಂದು ದುರಂತ ನಡೆದಂತಹ ಸ್ಥಳದಲ್ಲಿ ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಅವರನ್ನ ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವ ಮಾಹಿತಿಗಳು ಲಭ್ಯವಾಗಿತ್ತು. ಆದ್ರೆ ಈಗ ಅಧಿಕೃತವಾಗಿ ಭಾರತೀಯ ವಾಯುಸೇನೆಯೇ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದು ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿದೆ. ಇಲ್ಲಿವರೆಗೂ ಒಂದು ರೀತಿಯಾದಂತಹ ಆಶಾಭಾವನೆ ಇತ್ತು. ಇಲ್ಲಿವರೆಗೂ ಎಲ್ಲರೂ ಕೂಡ ಅವರ ಒಂದು ಚೇತರಿಕೆಗೆ ಎಲ್ಲರೂ ಪ್ರೇ ಮಾಡ್ತಾ ಇದ್ರು. ಆದ್ರೆ ಅದು ಸಾಧ್ಯ ಆಗಿಲ್ಲ. ಯಾಕಂದ್ರೆ 13 ಶವಗಳು ಈಗ ಏನು ಆ ಸ್ಥಳದಲ್ಲಿ ಪತ್ತೆಯಾಗಿದೆ. ಸುಟ್ಟು ಕರಕಲಾಗಿತ್ತು. DNA ಟೆಸ್ಟ್ ಮೂಲಕ ಮೃತರಾದವರ ಗುರುತನ್ನ ಪತ್ತೆ ಮಾಡುವಂತಹ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇತ್ತು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಈಗ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಪ್ರಮುಖವಾಗಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಭದ್ರತೆಯ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು, 3 ಸೇನಾ ಪಡೆಗಳ ಬಗ್ಗೆ ಕಂಟ್ರೋಲ್ ಅನ್ನ ಇಟ್ಕೊಂಡು ಯಾವುದೇ ರೀತಿಯಾದಂತಹ ಭಾರತದ ಸಿಚುವೇಶನ್ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೇರೆ ಬೇರೆ ದೇಶಗಳ ವಿಚಾರವನ್ನ ತೆಗೆದುಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮ್ಮ ದೇಶಕ್ಕೆ ಏನು ಆಗದ ಹಾಗೆ ಒಂದಷ್ಟು ಸೇವೆಗಳನ್ನ ಸಲ್ಲಿಸಿದ್ದು ಭಾರತೀಯ ಸೇನೆಯಲ್ಲಿ 40 ವರ್ಷ ನಿರಂತರ ಸೇವೆಯನ್ನ ಸಲ್ಲಿಸಿದಂತಹ ಬಿಪಿನ್ ರಾವತ್ ಅವರು ಈ ಪತನದಲ್ಲಿ ಸಾವನ್ನಪ್ಪಿದ್ದಾರೆ, ವಿಧಿವಶರಾಗಿದ್ದಾರೆ. 1978ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ತಾರೆ. 2016ರಲ್ಲಿ ಭಾರತೀಯ ಸೇನೆಯ 27ನೇ ಸೇನಾ ಮುಖ್ಯಸ್ಥರಾಗಿ ಇವರು ಆಯ್ಕೆಯಾಗ್ತಾರೆ. ಈಶಾನ್ಯ ರಾಜ್ಯಗಳ ಸೇನಾ ನಿಯೋಜನೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಬಿಪಿನ್ ರಾವತ್ ಅವರು. ಆದ್ರೆ ಇವತ್ತು ಈ ಮಹಾ ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಸದಸ್ಯರು ಕೂಡ ಆಗಿದ್ರು. ಗೋರ್ಖಾ ರೆಜಿಮೆಂಟ್ ನಿಂದ ಆಯ್ಕೆಯಾದಂತಹ 4ನೇ ಅಧಿಕಾರಿ ಬಿಪಿನ್ ರಾವತ್ 2016ರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ನ ರಣವ್ಯೂಹದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರೋದನ್ನ ನಾವು ಗಮನಿಸಬಹುದು. 2016ರ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಯಾರು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ ನ ರಣವ್ಯೂಹದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರೋದು. 2015ರಲ್ಲಿ ಗಡಿಯನ್ನ ದಾಟಿ ಬಂದಂತಹ ಉಗ್ರರನ್ನ ಹಿಮ್ಮೆಟ್ಟಿಸಿದಂತಹ ಕೀರ್ತಿ ಕೂಡ ಬಿಪಿನ್ ರಾವತ್ ಅವರಿಗೆ ಇದೆ. ಆದ್ರೆ ಇದೀಗ ಇಂಡಿಯನ್ ಏರ್ ಫೋರ್ಸ್ ಅಧಿಕೃತವಾಗಿ ಈಗ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಬಿಪಿನ್ ರಾವತ್ ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗ ಭಾರತೀಯ ವಾಯುಸೇನೆ ಅಧಿಕೃತವಾಗಿ ಹಂಚಿಕೊಂಡಿದ್ದು, ಇಂತಹ ಒಂದು ದುರಂತದಲ್ಲಿ ನಾವು 3 ಪಡೆಗಳ ಮುಖ್ಯಸ್ಥರಾಗಿರುವ ಬಿಪಿನ್ ರಾವತ್ ಅವರನ್ನ ನಾವು ಕಳೆದುಕೊಂಡಿದ್ದೇವೆ ಈ ಒಂದು ಆಕ್ಸಿಡೆಂಟ್ ನಲ್ಲಿ, ಈ ಒಂದು ಪತನದಲ್ಲಿ, ದುರಂತದಲ್ಲಿ ಅನ್ನೋದನ್ನ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಧ್ಯಾಹ್ನದಿಂದಲೂ ಕೂಡ ಒಂದು ಪ್ರಶ್ನೆ ಇತ್ತು, ಬಿಪಿನ್ ರಾವತ್ ಅವರು ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆ ಇತ್ತು. ಅಧಿಕೃತವಾಗಿ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಈ ಒಂದು ಪ್ರಕರಣದಲ್ಲಿ, ಈ ಒಂದು ಪತನದಲ್ಲಿ 13 ಮಂದಿ ಸಾವನ್ನಪ್ಪಿರೋದು. ಮಧುಲಿಕಾ ಅವರ ಪತ್ನಿ ಅವರು ಕೂಡ ಈ ಒಂದು ಪತನದಲ್ಲಿ ವಿಧಿವಶರಾಗಿದ್ದಾರೆ. ದೊಡ್ಡ ದೊಡ್ಡ ಇಂತಹ ಒಂದು ಘಟನೆಗಳು ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು, ಒಂದಷ್ಟು ಆತಂಕಗಳು ಇದ್ದೇ ಇದೆ. ಅದೇ ರೀತಿಯಾಗಿ ಬಿಪಿನ್ ರಾವತ್ ಅವರು, ಅವರ ಪತ್ನಿ ಮಧುಲಿಕಾ ಅವರು ಸೇರಿದಂತೆ ಈ ಒಂದು ಮಹಾ ದುರಂತದಲ್ಲಿ 13 ಮಂದಿ ಈಗ ವಿಧಿವಶರಾಗಿದ್ದಾರೆ. 13 ಮಂದಿಯ ಮೃತದೇಹಗಳು ಆ ಸ್ಥಳದಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳನ್ನು ನಾವು ಗಮನಿಸಬಹುದು. ಈಗಾಗಲೇ ಮಧುಲಿಕಾ ಹಾಗೆಯೇ ಬಿಪಿನ್ ರಾವತ್ ಅವರು ಈ ಒಂದು ಮಹಾ ದುರಂತದಲ್ಲಿ, ಮಹಾಪತನದಲ್ಲಿ ವಿಧಿವಶರಾಗಿದ್ದಾರೆ. ಇವತ್ತು ವೆಲ್ಲಿಂಗ್ಟನ್ ನಲ್ಲಿ ಅವರು ಲೆಕ್ಚರ್ ಅನ್ನ ಕೊಡಬೇಕಾಗಿತ್ತು. ಅದೇ ಕಾರಣಕ್ಕಾಗಿ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರು ಕೂಡ ಈಗ ಟ್ವೀಟ್ ಅನ್ನ ಮಾಡಿದ್ದಾರೆ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗ ಬಿಪಿನ್ ರಾವತ್ ಅವರನ್ನ ನಾವು ಕಳೆದುಕೊಂಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಈಗ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ತಮ್ಮ ಟ್ವಿಟರ್ ಅಲ್ಲಿ ಈಗ ಹಂಚಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಒಂದು ರೀತಿಯಾದಂತಹ ಶೋಕದ ವಾತಾವರಣ ಇದು. ಒಂದು ಕಡೆ ಸೇನೆಯ ಉನ್ನತ ಅಧಿಕಾರಿಗಳನ್ನ ಕೂಡ ನಾವಿವತ್ತು ಕಳೆದುಕೊಂಡಿದ್ದೇವೆ. 3 ಸೇನೆಗಳ ಪಡೆಯ ಮುಖ್ಯಸ್ಥರನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ. ಹಾಗೇನೆ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ಅವರು ಕೂಡ ಇದೇ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಪೂರ್ಣವಾಗಿ ಈ ಒಂದು ಪತನದಲ್ಲಿ 13 ಮಂದಿಯನ್ನ ಕಳೆದುಕೊಂಡಿದ್ದೇವೆ. ಸೇನೆಯ ಉನ್ನತ ಅಧಿಕಾರಿಗಳು ಸೇರಿದಂತೆ 13 ಮಂದಿ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಆದ್ರೆ ಮುಖ್ಯ ಪೈಲಟ್ ಆಗಿರುವಂತಹ ವರುಣ್ ಸಿಂಗ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಭಾರತೀಯ ವಾಯುಸೇನೆಯ ಅಧಿಕೃತ ಟ್ವಿಟರ್ ಅಲ್ಲಿ ಹಂಚಿಕೊಳ್ಳಲಾಗಿದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ
ಈ ಒಂದು ಘಟನೆ ಯಾವ ರೀತಿಯಾಗಿ ಆಯಿತು. ಬೆಳಗ್ಗಿನಿಂದ 9 ಗಂಟೆಯಿಂದ ಅವರು ದೆಹಲಿಯಿಂದ ಪ್ರಯಾಣವನ್ನ ಮಾಡ್ತಾರೆ. ಆ ನಂತರ 12:20 ವೇಳೆಗೆ ಈ ಒಂದು ದುರಂತ ನಡೆಯುತ್ತೆ. ಈ ದುರಂತ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಕೂಡ ಅಲ್ಲಿ ಇದ್ರು. ಅಂದ್ರೆ ಈ ಒಂದು ದೊಡ್ಡ ಮಟ್ಟದಂತಹ ಒಂದು ಪತನ ಆಗುತ್ತೆ, ಮಹಾ ದುರಂತವೇ ಸಂಭವಿಸುತ್ತೆ. ಅಂತಹ ಸಂದರ್ಭದಲ್ಲೇ ಅಲ್ಲಿದ್ದಂತಹ ಸ್ಥಳೀಯರಿಗೆ ಗೊತ್ತಾಗತ್ತೆ ಈ ಒಂದು ಪತನ ಆಗಿರೋದು. ಹೆಲಿಕಾಪ್ಟರ್ ದುರಂತ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಬರುತ್ತೆ, ನಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಏನಾಯ್ತು ಅನ್ನೋದನ್ನ ಸ್ಥಳೀಯರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರಂತ ನಡೆದಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ದಟ್ಟ ಅರಣ್ಯ ಇದು. 98 ಕಿಲೋಮೀಟರ್ ಇನ್ನೂ ಕೂಡ ಮುಂದೆ ಸಾಗಬೇಕಾಗಿತ್ತು. ಅದರಲ್ಲೂ ಕ್ಯಾಂಪ್ನಿಂದ ಅಂದ್ರೆ ಆರ್ಮಿ ಕ್ಯಾಂಪ್ನಿಂದ 16 ಕಿಲೋಮೀಟರ್ ದೂರದಲ್ಲೇ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿರುವಂತದ್ದು. ಬಿಪಿನ್ ರಾವತ್ ಅವರ ವಿಚಾರವನ್ನ ತೆಗೆದುಕೊಂಡ್ರೆ ಅನೇಕರು ಈಗಾಗಲೇ ಅವರ ಬಗ್ಗೆ ಮಾತನಾಡಿದ್ರು, ಅವರ ಬಗ್ಗೆ ಹೇಳಿದ್ರು. ಯಾವ ರೀತಿಯಾಗಿ ಒಂದು ಭಾರತೀಯ ಸೇನೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. 40 ವರ್ಷಗಳಿಂದ ತಮ್ಮ ಸೇವೆಯನ್ನ ಅವರು ಸಲ್ಲಿಸ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಉನ್ನತ ಅಧಿಕಾರಿಗಳ ಸೂಪರ್ ಸೀಟ್ ಮಾಡಿ ಅವರಿಗೆ ಈ ಒಂದು ಸ್ಥಾನವನ್ನ ಅವರಿಗೆ ನೀಡಲಾಗಿತ್ತು. ಯಾಕಂದ್ರೆ ಅವರ ಕಾರ್ಯದಕ್ಷತೆ, ಅವರ ಶ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಆಪ್ತರಾಗಿದ್ರು ಅವರು. ಯಾಕಂದ್ರೆ ಯಾವುದೇ ವಿಚಾರಗಳು ಭಾರತದ ಸೇನೆಯ ವಿಚಾರಕ್ಕೆ ಬಂದ್ರೆ ಅತ್ಯಂತ ದಿಟ್ಟ ನಿಲುವನ್ನ ತೆಗೆದುಕೊಳ್ತಾ ಇದ್ರು. ಅದು ಜಮ್ಮು ಕಾಶ್ಮೀರದ ವಿಚಾರವೇ ಆಗಿರ್ಬೋದು ಅಥವಾ ಬೇರೆ ದೇಶಗಳ ವಿಚಾರವನ್ನ ತೆಗೆದುಕೊಂಡ್ರೆ ನಾವು ಅನೇಕ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ನೋಡಿದ್ವಿ ಅಥವಾ ಬೇರೆ ಬೇರೆ ಅಟ್ಯಾಕ್ ಗಳನ್ನ ನಾವು ಗಮನಿಸಿದ್ವಿ ಇತ್ತೀಚಿನ ವರ್ಷಗಳಲ್ಲಿ. ಅಂತಹ ಎಲ್ಲಾ ವಿಚಾರದಲ್ಲೂ ಕೂಡ ದಿಟ್ಟ ನಿಲುವನ್ನ ತೆಗೆದುಕೊಂಡಂತಹ ಬಿಪಿನ್ ರಾವತ್ ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ, ವಿಧಿವಶರಾಗಿದ್ದಾರೆ. 2019 3 ಸೇನೆಗಳ ಸಿಬ್ಬಂದಿಗಳ ಒಂದು ಮುಖ್ಯಸ್ಥರಾಗಿ ಅವರು ಕಾರ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಬೆಳಗ್ಗಿನಿಂದಲೂ ಒಂದು ಪ್ರಶ್ನೆ ಇತ್ತು, ಈ ಘಟನೆ ಆದ ನಂತರ ಬಿಪಿನ್ ರಾವತ್ ಅವರ ಆರೋಗ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ. ಅಧಿಕೃತವಾಗಿಯೇ ಈಗ ಮಾಹಿತಿ ಸಿಕ್ಕಂತಾಗಿದೆ. ನವಿತಾ, ಬಿಪಿನ್ ರಾವತ್ ಅವರು ಪ್ರಯಾಣಿಸುತ್ತಿದ್ದಂತಹ ಸೇನೆಯ ಹೆಲಿಕಾಪ್ಟರ್ ಪತನ ಆಗಿದೆ ಅಂತ ಸಂದರ್ಭದಿಂದನೇ ಈ ರೀತಿಯ ಅನುಮಾನಗಳು ಇದ್ದು, ಅಂದ್ರೆ ಅವರು ಇದರ ಅಥವಾ ಅವರು ಕೂಡ ಮೃತಪಟ್ಟಿದರ ಅನ್ನುವಂಥ ಅನುಮಾನಗಳು ಕೇಳಿಬರ್ತಿದ್ವು. ಅದರಲ್ಲೂ ಯಾವಾಗ 14 ಮಂದಿ ಪ್ರಯಾಣಿಸ್ತಿದ್ದವರ ಪೈಕಿ 13 ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಯಿತು, ಆಗಂತೂ ಬಿಪಿನ್ ರಾವತ್ ಅವರು ಇನ್ನಿಲ್ಲ ಅನ್ನುವಂಥದ್ದೇ ಹೆಚ್ಚು ಅಂದ್ರೆ ಒಂದು ರೀತಿಯಲ್ಲಿ ಅದು ಅಂಡರ್ಸ್ಟುಡ್ ಅನ್ನೋ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಭಾರತೀಯ ಸೇನೆಯಿಂದ ಈ ಒಂದು ಪ್ರಕಟಣೆ ಹೊರಬಿದ್ದಿದೆ. ಏನಂತಂದ್ರೆ ಬಿಪಿನ್ ರಾವತ್ ಇನ್ನಿಲ್ಲ ಅಂತ. ಈ ಒಂದು ದುರ್ಘಟನೆಯಲ್ಲಿ ಅವರು ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಸೇನೆ ಮಾತ್ರ ಅಲ್ಲ, ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈಗ ಅವರ ಟ್ವೀಟ್ ಮುಖಾಂತರ ಈ ಒಂದು ವಿಷಾದಕರ ಸುದ್ದಿಯನ್ನ ಪ್ರಕಟಿಸಿದ್ದಾರೆ. ಇನ್ನೊಂದು, ನಾವು ಈ ಬಿಪಿನ್ ರಾವತ್ ಅವರ ಕಾರ್ಯವೈಖರಿ ಮತ್ತು ಅವರ ಸೇವೆ ಗಮನಿಸೋದಾದ್ರೆ ಅವ್ರಿಗೆ 2019 ಅವರು ಆಕ್ಚುಲಿ ಸೇನಾ ಮುಖ್ಯಸ್ಥರಾಗಿ ಭೂಸೇನಾ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದ್ರು. ಆದರೆ ಇವರ ಈ ಸೇನಾ ಕಮಿಟ್ಮೆಂಟ್ ಅನ್ನ ಪರಿಗಣಿಸಿ ಕೇಂದ್ರ ಸರ್ಕಾರ ಅವರನ್ನ 3 ಸೇನೆಗಳ ಸಿಬ್ಬಂದಿ ಮುಖ್ಯಸ್ಥರಾಗಿ ಅಂದ್ರೆ ಒಂದು ಹೊಸ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಲಾಯಿತು. CDS ಅನ್ನುವಂಥ ಹೊಸ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಬಿಪಿನ್ ರಾವತ್ ಅವರನ್ನ ಸೇನೆಯಲ್ಲಿ ಮುಂದುವರಿಸುವಂತಹ ಪ್ರಕ್ರಿಯೆಗಳು ಆದವು. 2019ರಿಂದ ಅವರು ಸೇನೆಯಲ್ಲಿ ಮುಂದುವರೆದಿದ್ರು. ಇದು ಒಂದು ರೀತಿಯಲ್ಲಿ ಹೆಚ್ಚುವರಿ ಸೇವೆ ಆಗಿತ್ತು ಅವರಿಗೆ, ಬಿಪಿನ್ ರಾವತ್ ಅವರು ಸೇನೆಗೆ ಮಾಡ್ತಿದ್ದದ್ದು. ಸೊ ಆದರೆ ಈಗ ಅವರು ಒಂದು ದುರಂತಮಯ ಅಂತವನ್ನ ಕಂಡಂತಾಗಿದೆ ಇವತ್ತಿನ ದುರ್ಘಟನೆಯಿಂದಾಗಿ. ಬಿಪಿನ್ ರಾವತ್ ಅವರು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಕೇಂದ್ರ ಸರ್ಕಾರ ಅವರನ್ನ ಪರಿಗಣಿಸಿತ್ತು ಅಂತಂದ್ರೆ, ಒಂದು, ಸೇನೆಯಲ್ಲಿ ಇದ್ದಂಥ ಸೇನಾ ಬಜೆಟ್ ಅನ್ನ ಬಹಳ ಸಮರ್ಥವಾಗಿ ಬಳಸಿದ್ರು. ಚೀನಾ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಒಂದು ಖಡಕ್ ನಿಲುವುಗಳನ್ನ ಹೊಂದಿದ್ರು, ತ್ವರಿತವಾಗಿ ಡಿಸಿಷನ್ಗಳನ್ನ ಮಾಡ್ತಾ ಇದ್ರು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅವರನ್ನ ಪರಿಗಣಿಸಿ ಅವರನ್ನ ಭೂಸೇನಾ ಮುಖ್ಯಸ್ಥರಾಗಿ ನಿವೃತ್ತಿ ಹೊಂದಿದ್ರು ಕೂಡ ಆ ನಂತರದಲ್ಲಿ ಅವರನ್ನ CDS ಅನ್ನುವಂಥ ಹೊಸ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿ ಸೇನೆಯಲ್ಲಿ ಅವರನ್ನ ಮುಂದುವರಿಸಲಾಗಿತ್ತು. ಈಗ ಅವರ ಇವತ್ತಿನ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಅವರ ಬದುಕು ಕೂಡ ದುರಂತ ಅಂತ್ಯವನ್ನ ಕಂಡಿದೆ. ಅಷ್ಟೇ ಅಲ್ಲ, ಅವರ ಪತ್ನಿ ಮಧುಲಿಕಾ ರಾವತ್ ಅವರು ಕೂಡ ಅಂತ್ಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ನಾನು ಆಗ್ಲೇ ಹೇಳಿದ್ನಲ್ಲ, 14 ಜನ ಪ್ರಯಾಣಿಸ್ತಿದ್ದಂಥ ಈ ಹೆಲಿಕಾಪ್ಟರ್ ಪತನ ಆಗಿದೆ, ಮತ್ತೆ ಎಲ್ಲರೂ ಕೂಡ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ರು ಅಂತಂದಾಗ ಇನ್ನು 13 ಮಂದಿ ಮೃತಪಟ್ಟಿದ್ದಾರೆ.
ಆ ಪೈಕಿ ಇನ್ನು ಉಳಿದಿರೋರು ಯಾರು ಅನ್ನುವಂಥದ್ದಷ್ಟೇ ಈಗ ಪ್ರಶ್ನೆ. ಅದರ ಹೊರತಾಗಿ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಸೊ ಅದರಿಂದಾಗಿ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಅವರು ಕೂಡ ಮೃತಪಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಯಾರು ಅದನ್ನ ಬಿಪಿನ್ ರಾವತ್ ಅವರ ಕುಟುಂಬದವರು ಯಾರಾದರೂ ಕೂಡ ಅಧಿಕೃತವಾಗಿ ಅದನ್ನ ಹೇಳಬೇಕು. ಆದರೆ ಇನ್ನೂ ಆ ಮಾಹಿತಿ ಹೊರಬಿದ್ದಿಲ್ಲ. ಉಳಿದಂತೆ ಬೇರೆಯವರ ಅಂದ್ರೆ ಈ ಇಡೀ ಘಟನೆಯಲ್ಲಿ ಸತ್ತವರ ಉಳಿದಂಥವರ ಬಗ್ಗೆ ಕೂಡ ಇನ್ನೂ ಅಧಿಕೃತವಾಗಿ ಪ್ರಕಟಣೆ ಹೊರಬಿದ್ದಿಲ್ಲ. ಯಾಕೆ ಅಂತಂದ್ರೆ ಈ ರೀತಿಯ ಘಟನೆಗಳು ಸಂಭವಿಸಿದಾಗ ಅಂದ್ರೆ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ವಿ, ಆ ವಿಮಾನ ಪತನ ಆದಾಗ ಅಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಮತ್ತು ಆ ಒಂದು ದೇಹಗಳು ಸಂಪೂರ್ಣವಾಗಿ ಸುಟ್ಟೋಗಿದಾವೆ. ಸೊ ಈ ರೀತಿ ಸುಟ್ಟ ದೇಹಗಳನ್ನ ಪತ್ತೆ ಹಚ್ಚಬೇಕು ಅಂತಂದ್ರೆ DNA ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಆ DNA ಪರೀಕ್ಷೆ ಮಾಡುವಂತ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಅದರ ಅಂತಿಮ ವರದಿ ಬರಬೇಕು. ವರದಿ ಬಂದ ಬಳಿಕ ಇಂಥವರ ದೇಹ, ಪಾರ್ಥಿವ ಶರೀರ ಇಂಥವ್ರದ್ದು ಅಂತೇಳಿ ಪತ್ತೆ ಹಚ್ಚಿ ಅವರ ಕುಟುಂಬಗಳಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಸೊ ಆ ಪ್ರಕ್ರಿಯೆಗಳು ಈಗ ಆರಂಭವಾಗಿವೆ. ಬಹುಶಃ ನಾಳೆ ಬೆಳಿಗ್ಗೆ ವೇಳೆಗೆ ಅವೆಲ್ಲವೂ ಕೂಡ ಅಂದ್ರೆ ಯಾರ್ಯಾರು ಮೃತಪಟ್ಟಿದ್ದಾರೆ, ಯಾರ ಪಾರ್ಥಿವ ಶರೀರ ಯಾವುದು ಅನ್ನುವಂಥದ್ದು ಪತ್ತೆ ಆಗುತ್ತೆ. ಆ ಸಂದರ್ಭದಲ್ಲಿ ಮಧುಲಿಕಾ ರಾವತ್ ಅವರ ಹೆಸರು ಕೂಡ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸೇನೆಯಿಂದ ಬಿಪಿನ್ ರಾವತ್ ಅವರು ಮೃತಪಟ್ಟಿದ್ದಾರೆ ಅನ್ನುವಂತ ಸಂಗತಿ ಖಚಿತ ಆಗ್ತಾ ಇದೆ ಅಂತ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡಲಾಗಿದೆ. ರಕ್ಷಣಾ ಸಚಿವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಬಿಪಿನ್ ರಾವತ್ ಆಗಿರ್ಬೋದು, ಅವರ ಪತ್ನಿ ಮಧುಲಿಕಾ ಸೇರಿದಂತೆ 11 ಮಂದಿ, ಉಳಿದಂತೆ 11 ಮಂದಿ ಈಗ ಈ ಒಂದು ಪ್ರಕರಣದಲ್ಲಿ ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಬಿಜೆಪಿ ಈಗ ಮನೆಯೊಂದು 3 ಬಾಗಿಲು. ನಮ್ಮದು ಕೆಡರ್ ಬೇಸ್ ಪಾರ್ಟಿ. ನಾನು ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟು. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದ ಹಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು? ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ್ ಅವರು ನಿರ್ಲಿಪ್ತರಾಗಿದ್ದಾರೆ. ರಾಜಕೀಯತೆ ಮತ್ತು ಜಾತೀಯತೆ ನಡೀತದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು, ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು. ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೋದು, ಅಮ್ಮನಿಗೊಂದು ಹಕ್ ಕೊಡಬಹುದು, ಸಿನಿಮಾ ಥಿಯೇಟರ್ನ ಆ ಕಿಕ್, ವಾವ್, ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್. ಹೌದು, ಇದೆಲ್ಲವನ್ನು ಟೆನ್ಷನ್ ಇಲ್ಲದೆ ಫೀಲ್ ಮಾಡಬೇಕು ಅಂದ್ರೆ ತಡ ಮಾಡಬೇಡಿ, 2ನೇ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಆಪ್ತ ರಕ್ಷಕ 2 ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗೋಣ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಕೊರೋನಾ
ಇರಲಿ ಎಚ್ಚರ. ಮೂಗು ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸಿ, ಶಾರೀರಿಕ ಅಂತರ ಕಾಪಾಡಿ, ಕಂಡಲ್ಲಿ ಉಗುಳಬೇಡಿ, ಕೈ ಕುಲುಕಬೇಡಿ, ಅಪ್ಪಿಕೊಳ್ಳಬೇಡಿ, ಮೈ ಕೈ ಮುಟ್ಟಿ ಮಾತನಾಡಿಸಬೇಡಿ, ಕಾಲಕ್ಕೆ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಆಗಾಗ ಕೈ ತೊಳೆಯುತ್ತಿರಿ, ತಿನಿಸುಗಳನ್ನು ಹಂಚಿಕೊಳ್ಳಬೇಡಿ, ಒಂದೇ ತಟ್ಟೆಯಲ್ಲಿ ಇಬ್ರು ತಿನ್ನಬೇಡಿ, ಅನಾವಶ್ಯಕವಾಗಿ ಓಡಾಡಬೇಡಿ, ಸ್ವಚ್ಛತೆ ಕಾಪಾಡಿ. ಕೊರೋನಾ ಇರಲಿ ಎಚ್ಚರ. ಬಿಜೆಪಿ ಈಗ ಮನೆಯೊಂದು 3 ಬಾಗಿಲು. ನಮ್ಮದು ಕೆಡರ್ ಬೇಸ್ ಪಾರ್ಟಿ. ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು? ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ್ ಅವರು ನಿರ್ಲಿಪ್ತರಾಗಿದ್ದಾರೆ. ರಾಜಕೀಯತೆ ಮತ್ತು ಜಾತೀಯತೆ ನಡೀತದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು, ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು. ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೋದು, ಅಮ್ಮನಿಗೊಂದು ಹಕ್ ಕೊಡಬಹುದು, ಸಿನಿಮಾ ಥಿಯೇಟರ್ನ ಆ ಕಿಕ್, ವಾವ್, ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್. ಹೌದು, ಇದೆಲ್ಲವನ್ನು ಟೆನ್ಷನ್ ಇಲ್ಲದೆ ಫೀಲ್ ಮಾಡಬೇಕು ಅಂದ್ರೆ ತಡ ಮಾಡಬೇಡಿ, 2ನೇ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಆಪ್ತ ರಕ್ಷಕ 2 ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗೋಣ. ಇವತ್ತು ನಡೆದಂತಹ ಹೆಲಿಕಾಪ್ಟರ್ ಮಹಾ ದುರಂತದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈಗಾಗಲೇ ಅಧಿಕೃತವಾದ ಮಾಹಿತಿಯನ್ನ ನೀಡಿದ್ದಾರೆ. ಭಾರತೀಯ ವಾಯುಸೇನೆಯಿಂದಲೂ ಕೂಡ ಅಧಿಕೃತವಾದ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಈ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ 3 ಸೇನೆಗಳ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ. ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ, 3 ಸೇನೆಗಳ ಸಿಬ್ಬಂದಿಯ ಮುಖ್ಯಸ್ಥ ಹುದ್ದೆಯನ್ನ 2019ರಲ್ಲಿ ರಚನೆಯನ್ನ ಮಾಡಲಾಗುತ್ತೆ. 2020ರಲ್ಲಿ CSD ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಬಿಪಿನ್ ರಾವತ್ ಅವರು. ರಕ್ಷಣಾ ಸಚಿವರಿಗೆ ಸೇನಾ ಸಲಹೆಗಾರನಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. ಇನ್ನು ಇವರು ಇದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಒಂದಷ್ಟು ಪ್ರಮುಖವಾದ ನಿರ್ಧಾರಗಳನ್ನ ನೋಡೋದಾದ್ರೆ, ಸೇನಾ ಇಲಾಖೆಗಳ ಮುಖ್ಯಸ್ಥನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಸೇನಾ ಬಜೆಟ್ನ ಹಣವನ್ನ, ಸೇನೆಗಂತ ಮೀಸಲಿಟ್ಟಂತಹ ಆ ಒಂದು ಬಜೆಟ್ನ ಹಣವನ್ನ ಸಮರ್ಥವಾಗಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಬಳಕೆಯನ್ನ ಕೂಡ ಮಾಡಿದ್ರು. ಸೇನೆಯಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರ ಬಳಕೆಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದು ಇದೇ ಬಿಪಿನ್ ರಾವತ್ ಅವರು. 3 ಸೇನಾ ಪಡೆಗಳ ಸೇವೆಯ ಬಗ್ಗೆ ನಿಗಾವನ್ನ ಇರಿಸಲಾಗಿತ್ತು. ಅಂತಹ ಒಂದು ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿತ್ತು. ಅವರಿಗೆ ಅದರ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಆ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ರು. ನೇಮಕಾತಿಯ ವೇಳೆ 3 ಪಡೆಗೆ ಜಂಟಿ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇತ್ತು. ಅಂತಹ ಒಂದು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು. 2019ರಲ್ಲಿ ಈ ಒಂದು ಹುದ್ದೆಯನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ 2020ರಲ್ಲಿ ಅವರು ಅಧಿಕಾರವನ್ನ ಸ್ವೀಕರಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ 3 ಸೇನೆಗಳ
ಸೇನಾ ಪಡೆಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಅವರು ಸೇನಾ ಕಾಲೇಜಿಗೆ ಹೋಗಿ ಅಲ್ಲಿ ಲೆಕ್ಚರ್ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆನೆ ಈ ಒಂದು ಘಟನೆ ನಡೆದು ಹೋಗಿದೆ. ದೇಶದ ವಿಚಾರಕ್ಕೆ ಬಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಕಾಶ್ಮೀರದ ವಿಚಾರಗಳನ್ನ ನಾವು ಗಮನಿಸಿದ್ರೆ ಸೇನೆ ಮತ್ತು ಸೈನಿಕರಿಗೆ ಯಾವ ರೀತಿಯಾಗಿ ನಾವು ಗೌರವವನ್ನು ಕೊಡಬೇಕು, ಯಾವ ರೀತಿಯಾಗಿ ಅವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನೋದನ್ನ ಪ್ರತಿ ಒಂದು ಹಂತದಲ್ಲೂ ಬಿಪಿನ್ ರಾವತ್ ಅವರು ನೀಡ್ತಾ ಬಂದಿದ್ರು. ಅನೇಕರು ಆಗ್ಲೇ ಹೇಳ್ತಾ ಇದ್ರು, ಒಂದ್ ಕಡೆ ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಈ ಹಿಂದೆ ಯಾವ ರೀತಿಯಾಗಿತ್ತು, ಬಿಪಿನ್ ರಾವತ್ ಅವರು ಬಂದ ನಂತರ ಸೇನೆಗಳ ಮುಖಂಡರಿಗೆ ಆಗಿರ್ಬೋದು ಅಥವಾ ಸೈನಿಕರಿಗೆ ಅವರು ಮಾಡಿದಂತಹ ಕೆಲಸಕ್ಕೆ ಅವರನ್ನ ಅಪ್ರಿಶಿಯೇಟ್ ಮಾಡೋದು ಮಾತ್ರ ಅಲ್ಲ, ಅವರಿಗೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರಕ್ಕೆ ಸನ್ಮಾನವನ್ನ ಮಾಡಿ ಮುಂದೆಯೂ ಇಂತಹ ಒಂದು ಸ್ಫೂರ್ತಿದಾಯಕ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ. ಈಗಲೂ ಕೂಡ ಎಲ್ರಿಗೂ ಗೊತ್ತಿದೆ ಯಾವ ರೀತಿಯಾಗಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದ ನಿರ್ವಹಣೆಯನ್ನ ಮ್ಯಾಪಿಂಗ್ ನಿಂದ ಹಿಡಿದು ಎಲ್ಲಿ ಹೋಗಿ ಏನ್ ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಅಟ್ಯಾಕ್ ಆಗಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಕೂಡ ಇದೇ ಬಿಪಿನ್ ರಾವತ್ ಅವರು ನೀಡಿದ್ರು. ಇಂತಹದ್ದೇ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಬಿಪಿನ್ ರಾವತ್ ಅವರು ಮುಂಚೂಣಿಗರಾಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತರಾಗಿದ್ರು. ತನ್ನ ಶ್ರಮದಿಂದಲೇ, ತನ್ನ ಕಾರ್ಯದಕ್ಷತೆಯಿಂದಲೇ, ತಾನು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರಗಳಿಂದಲೇ ಈ ಒಂದು ಸೇನಾ ಪಡೆಗಳ ಮುಖ್ಯಸ್ಥರಾಗಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ 2019ರಲ್ಲಿ. ಬಿಪಿನ್ ರಾವತ್ ಅವರ ಹುಟ್ಟೂರು ಬಿರ್ಮೋಲಿ ಖಾಲ್ನಲ್ಲಿ ಈಗ ನೀರವ ಮೌನ. ಅಪಘಾತದ ಸುದ್ದಿ ಕೇಳಿ ಇಡೀ ಒಂದು ರಾವತ್ ಅವರ ಹುಟ್ಟೂರೇ ಸ್ತಬ್ಧವಾಗಿದೆ. ರಾವತ್ ಹುಟ್ಟೂರಿನತ್ತ ಉತ್ತರಾಖಂಡ್ ಸಿಎಂ ಧಮಿ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾರಿಗಾದ್ರೂ ಕೂಡ ಇದು ಶಾಕ್ ಆಗುವ ವಿಚಾರ. ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದಂಥವರು, ಅದರಲ್ಲೂ ಪ್ರಮುಖವಾಗಿ ಇಂತಹ ಒಂದು ಅನಾಹುತ ನಡೆಯುತ್ತೆ, ಅಂತಹ ದುರಂತದಲ್ಲಿ ಸಾವನ್ನಪ್ತಾರೆ ಅಂದ್ರೆ ಅವರ ಊರಿನಲ್ಲಿ, ಅವರ ತವರೂರಿನಲ್ಲಿ ಯಾವ ರೀತಿಯ ಸ್ಥಿತಿ ಇರುತ್ತೆ ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಬಿರ್ಮೋಲಿ ಖಾಲ್ ಅವರ ಹುಟ್ಟೂರು, ಅಲ್ಲಿ ಈಗ ನೀರವ ಮೌನ. ಅಪಘಾತದ ಸುದ್ದಿ ಕೇಳಿ ಇಡೀ ರಾವತ್ ಹುಟ್ಟೂರೇ ಒಂದು ರೀತಿಯಾಗಿ ಸ್ತಬ್ಧವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕೂನೂರು ಬಳಿ ನಡೆದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ ಸೇನಾ ಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ. ಬಿಪಿನ್ ರಾವತ್ ಅವರ ಸಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಸೇನೆಯ ಆಧುನೀಕರಣಕ್ಕೆ ರಾವತ್ ಅವರು ಪರಿಶ್ರಮವನ್ನ ಮಾಡಿದ್ದು, ನೀವೊಬ್ಬರು ಅಪ್ರತಿಮ ಸೈನಿಕನಾಗಿ ದೇಶ ಸೇವೆಯನ್ನ ಮಾಡಿದ್ದೀರಿ ಅಂತ ಹೇಳಿ ಟ್ವಿಟರ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತರು ಕೂಡ ಹೌದು. 2019ರಲ್ಲಿ ಅವರಿಗಾಗೆ ಈ ಒಂದು ಸ್ಥಾನವನ್ನ ಕೂಡ ನಿರ್ಮಾಣ ಮಾಡಲಾಯಿತು. ಆದರೆ ಇದೀಗ ಬಿಪಿನ್ ರಾವತ್ ಅವರ ಈ ಸಾವಿನ ಸುದ್ದಿ ಎಲ್ಲರಿಗೂ ದಿಗ್ಭ್ರಮೆಯನ್ನ ಮೂಡಿಸಿದೆ. ಒಂದು ರೀತಿಯ ಆಘಾತಕ್ಕೆ ಕಾರಣ ಆಗಿದೆ. ಯಾವತ್ತು ಅಂದಾಜು ಮಾಡದ ರೀತಿಯಲ್ಲಿ ಇವತ್ತು ಅವರು ವಿಧಿವಶರಾಗಿರೋದು. ಈಗಾಗಲೇ ಸಂಪೂರ್ಣವಾದಂತಹ ಒಂದು ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಯಾವ ಕಾರಣಕ್ಕಾಗಿ ನಡೆಯಿತು, ಯಾವ ಸಂದರ್ಭದಲ್ಲಿ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ವ್ಯಕ್ತಪಡಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇಶಕ್ಕಾಗಿ ಯಾವ ರೀತಿಯಾಗಿ ಅವರು ಪರಿಶ್ರಮವನ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆ ಟ್ವೀಟ್ ಅಲ್ಲಿ ವಿವರಿಸಿದ್ದಾರೆ. ಇಡೀ ದೇಶವೇ ಒಂದು ಮಾತಿಗಾಗಿ ಕಾಯ್ತಾ ಇತ್ತು. ಅದು ಬಿಪಿನ್ ರಾವತ್ ಅವರು ಏನು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆದ್ರೂ ಇರ್ಲಿ, ಆದ್ರೆ ಅವರು ಚೇತರಿಕೆ ಕಾಣ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಬರ್ಲಿ ಅಂತ ಹೇಳಿ. ಆದ್ರೆ ಅದು ಸುಳ್ಳಾಯ್ತು. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಕರ್ನಲ್ ಆಗಿರುವಂತಹ ವಿ ಎಂ ನಾಯ್ಕ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮಾತು ಅಥವಾ ಒಂದು ಯೋಚನೆ ಒಂದೇ, ಅವರ ಆರೋಗ್ಯ ಸುಧಾರಿಸಲಿ, ಅವರು ಚೆನ್ನಾಗಿದ್ದಾರೆ ಅನ್ನುವಂತಹ ಒಂದು ಮಾತು ಬರ್ಲಿ ಅಂತ ಹೇಳಿ. ಅದು ಕೂಡ ಸಾಧ್ಯ ಆಗ್ಲಿಲ್ಲ ಅಂತ. ಮೇಡಮ್, ವೆರಿ ಅನ್ಫಾರ್ಚುನೇಟ್. ಏನಂತಂದ್ರೆ ಸ್ವಲ್ಪ
ನಮಗೆ ಹೋಪ್ಸ್ ಇತ್ತು, ಏನಂತಂದ್ರೆ ಏನಾದ್ರೂ ಸ್ವಲ್ಪ ಕ್ರಿಟಿಕಲ್ ಆಗಿ ಇಂಜರ್ ಆಗಿರ್ಬೋದು, ಬಟ್ ಈ ಮೈಟ್ ಸರ್ವೈವ್ ಅಂತಕ್ಕೊಂದು ಸ್ವಲ್ಪ ಹೋಪ್ ಇತ್ತು. ಬಟ್ ಅದನ್ನು ಇದಾಯ್ತಂದ್ರೆ ಇಟ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಇದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಏನಂತಂದ್ರೆ ಲಾಸ್. ಯಾಕಂದ್ರೆ ಈಗ ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಆದ ನಂತರ ಒಂದು CDS ಪೋಸ್ಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ರಥಮ ಜನರಲ್ ರಾವತ್ ಆಗಿ ಅದಕ್ಕೆ ಆಯ್ಕೆ ಆಗಿದ್ರು. ಅಂತವ್ರೆ ಇದಕ್ಕ ಏನಂತಂದ್ರೆ ಇವತ್ತು ವಿಧಿವಿಷವಾಗಿದ್ದಾರೆ ಅಂದ್ರೆ ಎಲ್ಲರಿಗೂ ನಮ್ಗೆ ಅಷ್ಟೆಲ್ಲ ಇಡೀ ದೇಶಕ್ಕೆ ಒಂದು ದೊಡ್ಡ ಲಾಸ್, ಒಂದು ದೊಡ್ಡ ಏನಂತಂದ್ರೆ ದುಃಖದ ಸಂಗತಿ. ಇದನ್ನ ಎಷ್ಟು ವರ್ಡ್ಸ್ ಅಲ್ಲಿ ಹೇಳಿದ್ರು ಕಡಿಮೆ. ನಿಜ, ಪ್ರಧಾನಿಗಳು ಸೇರಿದಂತೆ ಸಂತಾಪವನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಅವರು ಯಾವ ರೀತಿಯಾಗಿ ಸೇವೆಯನ್ನ ಇಡೀ ದೇಶಕ್ಕೆ ಸಲ್ಲಿಸಿದ್ರು, ಒಬ್ಬ ಸೈನಿಕನಿಂದ ಹಿಡಿದು ಇಡೀ ದೇಶದ ಭದ್ರತೆಯ ವಿಚಾರವನ್ನ ಒಂದು ನೋಡ್ಕೊಳ್ಳೋದು ಅಂದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ದಿಟ್ಟತನದ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇಂತಹ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತಹ ಒಂದು ಸಾಧನೆಯನ್ನ, ಅಂತಹ ಒಂದು ನಿರ್ಧಾರವನ್ನ ಬಿಪಿನ್ ರಾವತ್ ಅವರು ತೆಗೆದುಕೊಂಡಿದ್ರು ಅಂತ ಹೇಳಿ ನೀವು ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಸರ್? ನಾನು ಪರ್ಸನಲಿ 2 ಸಲ ಭೇಟಿಯಾಗಿನ ಮೇಡಮ್ ಜನರಲ್ ಬಿಪಿನ್ ರಾವತ್ನ. ಒಂದು ಸಲ ನಾನು ಕಮಾಂಡಿಂಗ್ ಆಫೀಸರ್ ಮಡಿಕೇರಿಯಲ್ಲಿ ಇದ್ದಾಗ ಅವ್ರು ವಿಸಿಟ್ ಮಾಡಿದ್ರು. ಆ ಟೈಮ್ದಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಜನರಲ್ ತಿಮ್ಮಯ್ಯನ ಸ್ಟ್ಯಾಚ್ಯೂ ಇನಾಗ್ರೇಷನ್ ಬಂದಿದ್ರು. ಆ ಟೈಮ್ದಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅವಾಗಿನ್ನ CDS ಆಗಿದ್ದಿಲ್ಲ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು. ಅದಾದ ನಂತರ ನಾವು ಡೆಲ್ಲಿದಲ್ಲಿ ಹೋದಾಗ ಒಂದು ಸೆಮಿನಾರ್ದಲ್ಲಿ ಅವ್ರನ್ನ ಭೇಟಿಯಾಗಿದೆ. ಅವ್ರ ಮುಂದೆ ನನಗೆ ಭಾಷಣ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಅವಕಾಶ ಸಿಕ್ಕ ನಂತರ ಅವ್ರ ಜೊತೆಗೆ 2 ಗಂಟೆ ಇದ್ದೆ. 2 ಗಂಟೆಯಲ್ಲಿ ಒಂದು 5-10 ನಿಮಿಷ ಬಹಳಷ್ಟು ಕ್ಲೋಸ್ ಆಗಿ ಮಾತಾಡಿನಿ. ಮತ್ತೆ ಅವ್ರು ಏನಂತಂದ್ರೆ ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದ್ರೂ ಅವ್ರದ್ದು ನಿಜ ಜೀವನ, ಅವ್ರದ್ದು ಲೈಫ್ ಸ್ಟೈಲ್ ಏನಿತ್ತಲ್ಲ ಬಹಳಷ್ಟು ಸಿಂಪಲ್ ಇತ್ತು. ಎಷ್ಟು ಸಿಂಪಲ್ ಇತ್ತಂದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ತಮ್ಮ ಮನೇಲಿ ಯೂಸ್ ಮಾಡ್ತಕ್ಕಂಥ ಸೋಫಾ ಆಗ್ಲಿ, ಟೇಬಲ್ ಆಗ್ಲಿ, ಇದು ಅವ್ರ ಮನೆ ನೋಡಿದ್ರೆ ಒಬ್ಬ ಜನರಲ್ ಏನಂತಂದ್ರೆ ಎಷ್ಟು ಆಡಂಬರ ಜೀವನ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲಲ್ಲ. ಎಷ್ಟು ಒಂದು ಸಿಂಪಲ್ ಏನಂತಂದ್ರೆ ಯಾರು ನಿಮ್ ಮನೆ ಅವ್ರಕಿನ ಬೆಟರ್ ಎಷ್ಟೋ ನಾವೇ ಇದ್ದೀವಿ. ಆ ಟೈಪ್ ಒಂದು ಸಿಂಪಲ್ ಜೀವನ ಏನಂತಂದ್ರೆ ಅವ್ರು ಲೀಡ್ ಮಾಡ್ತಾ ಇದ್ರು. ಅದೊಂದು ದೊಡ್ಡ ಕ್ವಾಲಿಟಿ. ಅಂಡ್ ಮೋರ್ ಎವರ್ ಒಬ್ಬ ಸಣ್ಣ ಸೈನಿಕಗ ಏನಾದ್ರು ಸ್ವಲ್ಪ ಇದಾಯ್ತು ಅಂತಂದ್ರೆ ಏನಾದ್ರು ಆಯ್ತಪ್ಪ ಬಹಳ ದುಃಖ ಪಡ್ತಾರ. ಡೌನ್ ಟು ಮದರ್ ಅಂತ ಒಂದು ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ಅಗ್ದಿ ಜಮೀನಿಂದ ಬಂದಂತ ಜನರಲ್, ಜಮೀನಲ್ಲಿ ಇರ್ತಕ್ಕಂಥ ಅದು ಎರಡನೇ ಮಾತಿಲ್ಲ. ಅವರು ಸಿಂಪ್ಲಿಸಿಟಿ ಬಗ್ಗೆ ಎರಡನೇ ಮಾತಿಲ್ಲ. ಅದರ ಬಗ್ಗೆ ಮಾತನಾಡಿಸ್ತೀನಿ ಸರ್, ಅವರ ಸೇವೆ, ಅವರ ಸಾಧನೆಗಳ ಬಗ್ಗೆ. ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ. ಕ್ಯಾಪ್ಟನ್ ವರುಣ್ ಸಿಂಗ್ಗೆ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಮಿಳುನಾಡಿನ ವೆಲ್ಲಿಂಗ್ಟನ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ 14 ಮಂದಿ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಅದರಲ್ಲಿ ಕ್ಯಾಪ್ಟನ್ ವರುಣ್ ಸಿಂಗ್ಗೆ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಮಿಳುನಾಡಿನ ವೆಲ್ಲಿಂಗ್ಟನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವರಿಗೆ ನೀಡಲಾಗ್ತಾ ಇದೆ. ಸೊ ಏನಾಗಿರಬಹುದು ಅನ್ನುವಂತಹ ಒಂದು ಆತಂಕ ಎಲ್ಲರಲ್ಲೂ ಇದ್ದೇ ಇದೆ. ಏನಾಗಿರಬಹುದು ಅನ್ನುವಂತಹ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಭಾರತೀಯ 3 ಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ. ಹೆಲಿಕಾಪ್ಟರ್ ದುರಂತದಲ್ಲಿ ಅವರು ನಿಧನರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ಬಗ್ಗೆ ಬರೆದಿದ್ದಾರೆ. ಟ್ವಿಟರ್ ಮೂಲಕ ಸಂತಾಪವನ್ನ ಸೂಚಿಸಿರುವ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಅವರು ಒಬ್ಬ ಅಪ್ರತಿಮ ಸೈನಿಕನಾಗಿ ದೇಶ ಸೇವೆಯನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಕೂಡ ಬರೆದುಕೊಂಡಿದ್ದಾರೆ. ಪ್ರತಿ ಒಂದು ಹಂತದಲ್ಲೂ ದೇಶ ಸೇವೆಯ ವಿಚಾರವನ್ನ ಅವರು ತೆಗೆದುಕೊಂಡಂತಹ ನಿರ್ಧಾರಗಳನ್ನ ಕೂಡ ಆ ಸಂದರ್ಭದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಟ್ವಿಟರ್ ಅಲ್ಲಿ ಬರೆದುಕೊಂಡು ಅವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಇಂತಹ ಒಂದು ಘಟನೆಗಳಾದ ಸಂದರ್ಭದಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈಗಾಗಲೇ ಇಂತಹ ಅತ್ಯಂತ ಹೈ ಪರ್ಫಾರ್ಮ್ಡ್ ವಿಮಾನಗಳಿರುತ್ತೆ, ಹೆಲಿಕಾಪ್ಟರ್ಗಳು ಇರುತ್ತೆ. ಇಂತಹ ದುರಂತ ಆದಾಗ ಒಂದಷ್ಟು ಆತಂಕ ಅಂತೂ ಮಾಡೇ ಮಾಡಿರುತ್ತೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಇಂತಹ ಒಂದು ಘಟನೆಗಳನ್ನ ನಾವು ನೋಡಿದಾಗ ಒಂದ್ ರೀತಿಯ ಆತಂಕ, ಒಂದು ರೀತಿಯಂತಹ ಅನುಮಾನಗಳಿರುತ್ತೆ ಅಂತ ಹೇಳಿ. ಸೊ ಈಗ ಹೈ ಪರ್ಫಾರ್ಮ್ಡ್ ಹೆಲಿಕಾಪ್ಟರ್ ಇದಾಗಿತ್ತು, ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ಪತನ ಇರುತ್ತಲ್ಲ, ಇದನ್ನ ಒಂದು ರೀತಿಯಲ್ಲಿ ನಾವೆಲ್ಲರಿಗೂ ಕೂಡ ಅನುಮಾನಗಳು ಬರುತ್ತೆ, ಯಾಕೆ ಏನು ಅಂತ ಹೇಳಿ. ಸೊ ಇದು ಟೆಕ್ನಿಕಲ್ ಇಶ್ಯೂಸ್ ನಿಂದಾನೇ ಆಗಿರುತ್ತಾ ಅಥವಾ ವಾತಾವರಣದ ವೈಪರೀತ್ಯಗಳನ್ನ ಕೂಡ ಮೆಟ್ಟಿ ನಿಲ್ಲುವಂತಹ ಒಂದು ಹೆಲಿಕಾಪ್ಟರ್ ಆಗಿತ್ತು ಅಂತ ಹೇಳಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಸರ್, ನನ್ನ ಪ್ರಶ್ನೆ ಕೇಳಿಸ್ತಿದ್ಯಾ?
ಕೇಳಿಸ್ತಾ ಇದೆ. ಓಕೆ ಓಕೆ. ಓಕೆ, ಇದು ನೀವು ಹೇಳಿದ ಪ್ರಕಾರ ಒಂದು ವೆದರ್ ರೀಸನ್ಸ್, ಒಂದು ಟೆಕ್ನಿಕಲ್ ರೀಸನ್ಸ್ ಅಂತ ಹೇಳ್ತಾರಲ್ಲ. ಟೆಕ್ನಿಕಲ್ ರೀಸನ್ಸ್ ಚಾನ್ಸಸ್ ಬಹಳ ಕಡಿಮೆ. ಅದು ಏರ್ ವರ್ದಿನೆಸ್, ಏರ್ ಫಿಟ್ನೆಸ್ ಅದೆಲ್ಲ ಹೆಲಿಕಾಪ್ಟರ್ ಅದೆಲ್ಲ ಒಂದು 100% ಚೆಕ್ ಆಗಿರ್ತದೆ. ಸೊ ಟೆಕ್ನಿಕಲ್ ರೀಸನ್ ಇದು ಚಾನ್ಸಸ್ ಬಹಳ ಕಡಿಮೆ. ಓಕೆ. ನೀವು ಹೇಳಿದ ಪ್ರಕಾರ ಒಂದು ಗ್ರೂಪ್ ಕ್ಯಾಪ್ಟನ್ ವರುಣ್ ಅಂತ ಇನ್ನೂ ಚಿಕಿತ್ಸೆ ಪಡಿತಿದ್ದಾನೆ. ಈಸ್ ದ ಲೋನ್ ಸರ್ವೈವರ್. ಆತ ಆಕ್ಚುಲಿ ಇನ್ಸ್ಟ್ರಕ್ಟರ್ ಡಿಫೆನ್ಸ್ ಸ್ಟಾಫ್ ಕಾಲೇಜಲ್ಲಿ. ಅವರು ಜನರಲ್ ಬಿಪಿನ್ ರಾವತ್ನ ರಿಸೀವ್ ಮಾಡ್ಲಿಕ್ಕೆ ಸೂಲೂರ್ಗೆ ಹೋಗಿದ್ರು. ಅವ್ರು ಏನಂತಂದ್ರ ಅವ್ರೊಬ್ಬರದಿಂದನೇ ಗೊತ್ತಾಗ್ತದೆ ಆಕ್ಚುಲಿ ಏನಂತಂದ್ರೆ ಏನಾಯ್ತಂತಂದ್ರೆ ಏನಂತಂದ್ರೆ ಐದರ್ ಐ ವಿಟ್ನೆಸಸ್ ಆರ್ ದ ಸರ್ವೈವರ್ಸ್ ಅವರು ಆಕ್ಚುಲಿ ನಿಜ ಸ್ಥಿತಿ ಹೇಳ್ಬೋದು. ಅದನ್ನೇ ಇದು ಬ್ರಾಡ್ಕಾಸ್ಟ್ ಆಗ್ಬೋದು. ಇಲ್ದಿದ್ರೆ ಉಳಿದದೆಲ್ಲ ಗೆಸ್ ವರ್ಕ್ ಇರ್ತದೆ. ಮೋಸ್ಟ್ಲಿ ಮೌಂಟೇನಸ್ ರೀಸನ್ ದಲ್ಲಿ ಏನೋ ಇದು ವೆದರ್ ಕಾರಣಕ್ಕೆ ಮೋಸ್ಟ್ಲಿ ಇದಾಗಿರುತ್ತೆ. ಓಕೆ ಸರ್, ಈಗ ನಾವು ಬೇರೆ ಬೇರೆ ವಿಮಾನ ದುರಂತಗಳನ್ನ ನಾವು ನೋಡಿದ್ವಿ. ಅಂತಹ ಸಂದರ್ಭದಲ್ಲಿ ಈಗ ಬ್ಲಾಕ್ ಬಾಕ್ಸ್ ಗಳ ಇದ್ದು ಅದರಲ್ಲಿರುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದನ್ನ ನೋಡ್ತೀವಿ. ಇಂತಹ ಒಂದು ಸೇನಾ ಹೆಲಿಕಾಪ್ಟರ್ಗಳಲ್ಲೂ ಅಥವಾ ಹೈ ಪರ್ಫಾರ್ಮ್ಡ್ ಹೆಲಿಕಾಪ್ಟರ್ಗಳಲ್ಲೂ ಅಂತಹ ವ್ಯವಸ್ಥೆಗಳು ಯಾವ ರೀತಿಯಾಗಿ ಇರುತ್ತೆ ಅಂತ? ಬ್ಲಾಕ್ ಬಾಕ್ಸ್ ಮತ್ತೆ ಅವರ ಕಮ್ಯುನಿಕೇಶನ್ ಟ್ರೇಲ್ಸ್ ಇರುತ್ತೆ. ಕಮ್ಯುನಿಕೇಶನ್ ಟ್ರೇಲ್ಸ್ ಇಂದನೂ ಗೊತ್ತಾಗ್ತದೆ ಏನ ಆಲ್ ಇಸ್ ವೆಲ್ ಆರ್ ಆಲ್ ಇಸ್ ನಾಟ್ ವೆಲ್ ಅಂತ ಈ ಕಮ್ಯುನಿಕೇಶನ್ ಇಂದನೂ ಗೊತ್ತಾಗುತ್ತೆ. ಆಮೇಲೆ ಅದು ಮೋಸ್ಟ್ಲಿ ವೆದರ್ ರೀಸನ್ಸ್ ಇರ್ತದೆ. ಯಾಕಂದ್ರೆ 11:30 11:45 ಕ್ರಾಶ್ ಆಗಿರ್ಬೇಕಿದು. ಸೊ ಇದು ಮೌಂಟೇನಿಯಸ್ ಅಲ್ಲಿ ಮೋಸ್ಟ್ಲಿ ಏನಂತಂದ್ರೆ ಒಂದು 11:30 ವರೆಗೆ ಕ್ಲಿಯರ್ ಸನ್ಶೈನ್ ಕ್ಲಿಯರ್ ವೆದರ್ ಇರ್ತದೆ. ಅದಾದ ನಂತರ ಪ್ಯಾಕಪ್ ಆಗಿ ಶುರುವಾಗ್ತಾವೆಲ್ಲ ಮೌಂಟೇನಿಯಸ್ ಎಲ್ಲ ಹಿಲ್ ಸ್ಟೇಷನ್ ದಲ್ಲಿ. ಆಫ್ಟರ್ 12 o'clock ಸ್ವಲ್ಪ ವಿಂಡ್ ಸ್ಪೀಡ್ ಆಗ್ಲಿ ಅಥವಾ ಕ್ಲೌಡ್ ಫಾರ್ಮೇಶನ್ ಆಗ್ಲಿ ಆಫ್ಟರ್ 12 o'clock ಜನರಲಿ ಸ್ಟಾರ್ಟ್ ಆಗ್ತವೆ. ಸೊ ಇಟ್ ಇಸ್ ದ ಬಿಗಿನಿಂಗ್ ಆಫ್ ವೆದರ್ ಪ್ಯಾಕಿಂಗ್ ಅಪ್ ಇರಬಹುದು. ವೆದರ್ ಪ್ಯಾಕಿಂಗ್ ಅಪ್ ಇದ್ರು ಬಟ್ ಏನಾದ್ರೂ ಟೈಮಲ್ಲಿ ಅದು ಗೊತ್ತಾಗೋದಿಲ್ವಾ ಹೇಗೆ ಅಂತ ಹೇಳಿ? ಅಲ್ಲಿ ಬೇರೆ ಏನಾದ್ರೂ ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ವಾ? ಈಗ ಸಾಧ್ಯ ಅಂದ್ರೆ ಈಗ ವೆದರ್ ಈಗ ಮನ್ಸೂನ್ ಸೀಸನ್ ಇರ್ತದ. ಮನ್ಸೂನ್ ಸೀಸನ್ ದಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ಸ್ ಎಲ್ಲ ಫ್ಲೈ ಮಾಡ್ತಾ ಇದ್ದಾವಲ್ಲ, ಎಲ್ಲ ಒಂದು ಕ್ಲೌಡ್ ದಲ್ಲಿ ಹೋಗ್ಬೇಕಾದ್ರೆ ನೀವು ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಟರ್ಬುಲೆನ್ಸ್ ದಲ್ಲಿ ಯಾವ ತರ ಪ್ಲೇನ್ ಶೇಕ್ ಆಗ್ತದೆ. ಬಟ್ ಆಸ್ ಲಾಂಗ್ ಆಸ್ ಏನಂತಂದ್ರೆ ಇಂಜನ್ ಫಂಕ್ಷನಿಂಗ್ ಮತ್ತೆ ಏನಂತಂದ್ರೆ ಫ್ಯೂಲ್ ಅಡಿಕ್ವೇಟ್ ಅಂತಂದ್ರೆ ಪೈಲಟ್ಸ್ ಬಾದರ್ ಮಾಡೋದಿಲ್ಲ. ಯಾಕಂದ್ರೆ ಒಂದು ಕ್ಲೌಡ್ ತಪ್ಪಿಸಿದ್ರೆ ಇನ್ನೊಂದು ಕ್ಲೌಡ್ ಸಿಗುತ್ತದೆ. ಆ ಕ್ಲೌಡ್ ಥ್ರೂ ಹೋಗ್ಲೇಬೇಕು. ದೇ ಹ್ಯಾವ್ ಟು ಪಾಸ್ ಥ್ರೂ ದಟ್ ಕ್ಲೌಡ್. ಅದ್ರಂಗ ಅಗದಿ ಕಂಪ್ಲೀಟ್ಲಿ ನಿಮ್ಗೆ ಸೇಫ್ಟಿ ರೂಟ್ ಅಂತ ಎಲ್ಲಿ ಸಿಗೋದಿಲ್ಲ. ಏನಂತಂದ್ರೆ ನೀವು ಆ ಸಿಚುವೇಶನ್ ತಯಾರಾಗಬೇಕು, ಆ ಸಿಚುವೇಶನ್ ಫೇಸ್ ಮಾಡ್ಬೇಕು. ಅದು ಏನಂತಂದ್ರೆ ಈಗ ವೆದರ್ ಈಗ ಬೈ ಚಾನ್ಸ್ ಇದು ವೆದರ್ ಇಫ್ ಈ ಕನ್ಸಿಡರ್ಸ್ ದಟ್ ಏನಂತಂದ್ರೆ ಮುಂದೆ ವೆದರ್ ಖರಾಬ್ ಇದೆ, ಲೆಟ್ ಮಿ ಗೋ ಬ್ಯಾಕ್ ಅಂತಂದ್ರೆ ವಾಪಸ್ ಹೋಗೋದ್ರಾಗ ಇಲ್ಲಿ ಕ್ಲೌಡ್ ಫಾರ್ಮೇಶನ್ ಮತ್ತೆ ಆಗಿರ್ತದ. ಮೌಂಟೇನ್ಸ್ ಸಿಚುವೇಶನ್ ಅಷ್ಟೇ ಇರೋದಿಲ್ಲ. ಒಂದು ಸಿಚುವೇಶನ್ 5 ನಿಮಿಷ ಚೇಂಜ್ ಆದ್ರೆ ವೆದರ್ ಏನಂತಂದ್ರೆ ಇದು ಚೇಂಜ್ ಆಗುತ್ತದೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಸರ್. ಯಾವ ರೀತಿಯಾಗಿ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಹಾಗಾದ್ರೆ ಅವಕಾಶನೇ ಇರೋದಿಲ್ವಾ ಇಂತಹ ಸಿಚುವೇಶನ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ. ಬಿಜೆಪಿ ಈಗ ಮನೆಯೊಂದು 3 ಬಾಗಿಲು. ನಮ್ದು ಕೆಡರ್ ಬೇಸ್ ಪಾರ್ಟಿ. ನಾನೇ ಬೇರೆ, ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು? ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ್ ಅವರು ನಿರ್ಲಿಪ್ತರಾಗಿದ್ದಾರೆ. ರಾಜಕೀಯತೆ ಮತ್ತು ಜಾತೀಯತೆ ನಡೀತು. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. ಒಂದು ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್.
ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ಆಪ್ತ ರಕ್ಷಕ 2 ನ್ಯೂಸ್ 18 ಕನ್ನಡ ಅಭಿಯಾನ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯ್ತು, ಕೊರೋನಾ ಹೋಯ್ತು ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಬೇಕೇ ಬೇಕು. ಯಾಕಂದ್ರೆ ನಾವು ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗ್ಬೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೋದು, ಅಮ್ಮನಿಗೊಂದು ಹಕ್ ಕೊಡಬಹುದು, ಸಿನಿಮಾ ಥಿಯೇಟರ್ನ ಆ ಕಿಕ್, ವಾವ್, ಇವೆಲ್ಲಕ್ಕಿಂತಲೂ ಜೀವನ ನಾರ್ಮಲ್ ಆಗಿದೆ ಅನ್ನೋ ಫೀಲಿಂಗ್. ಹೌದು, ಇದೆಲ್ಲವನ್ನು ಟೆನ್ಷನ್ ಇಲ್ಲದೆ ಫೀಲ್ ಮಾಡಬೇಕು ಅಂದ್ರೆ ತಡ ಮಾಡಬೇಡಿ, 2ನೇ ಡೋಸ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಆಪ್ತ ರಕ್ಷಕ 2 ನಮ್ಮವ್ರಿಗೆ ಇನ್ನಷ್ಟು ಹತ್ರ ಆಗೋಣ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಕೊರೋನಾ ಇರಲಿ ಎಚ್ಚರ. ಮೂಗು ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸಿ, ಶಾರೀರಿಕ ಅಂತರ ಕಾಪಾಡಿ, ಕಂಡಲ್ಲಿ ಉಗುಳಬೇಡಿ, ಕೈ ಕುಲುಕಬೇಡಿ, ಅಪ್ಪಿಕೊಳ್ಳಬೇಡಿ, ಮೈ ಕೈ ಮುಟ್ಟಿ ಮಾತನಾಡಿಸಬೇಡಿ, ಕಾಲಕ್ಕೆ ಸ್ಯಾನಿಟೈಸ್ ಮಾಡಿಕೊಳ್ಳಿ, ಆಗಾಗ ಕೈ ತೊಳೆಯುತ್ತಿರಿ, ತಿನಿಸುಗಳನ್ನು ಹಂಚಿಕೊಳ್ಳಬೇಡಿ, ಒಂದೇ ತಟ್ಟೆಯಲ್ಲಿ ಇಬ್ರು ತಿನ್ನಬೇಡಿ, ಅನಾವಶ್ಯಕವಾಗಿ ಓಡಾಡಬೇಡಿ, ಸ್ವಚ್ಛತೆ ಕಾಪಾಡಿ. ಕೊರೋನಾ ಇರಲಿ ಎಚ್ಚರ. ಬಿಜೆಪಿ ಈಗ ಮನೆಯೊಂದು 3 ಬಾಗಿಲು. ನಮ್ಮದು ಕೆಡರ್ ಬೇಸ್ ಪಾರ್ಟಿ, ನಾನೇ ಬೇರೆ ನನ್ನ ಸ್ಟೈಲು ಬೇರೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಬೊಮ್ಮಾಯಿ ಅವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟು. ವ್ಯಕ್ತಿ, ಪಕ್ಷ, ಸಂಘಟನೆ, ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ. ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದ ಹಾಗೆ, ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ. ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ್ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು? ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ. ಬೆಳಗಾವಿ ಗಡಿ ವಿವಾದ ಬಂದಾಗ, ಹೊಗೆನಕಲ್ ವಿವಾದ ಬಂದಾಗ ಬಿಜೆಪಿಯವರು ಅಥವಾ ನಮ್ಮ ಸರ್ಕಾರ ಒಂಥರ ಸಾಫ್ಟ್ ಆಗಿರುತ್ತೆ. ಸೊ ಬೆಂಗಳೂರು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಅವರೇನು ರೇಸಿಂದ ಹಿಂದೆ ಸರಿದಿದ್ದಾರಾ? ಇತ್ತೀಚೆಗೆ ಅಶ್ವಥ್ ನಾರಾಯಣ್ ಅವರು ನಿರ್ಲಿಪ್ತರಾಗಿದ್ದಾರೆ. ರಾಜಕೀಯತೆ ಮತ್ತು ಜಾತೀಯತೆ ನಡೀತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ. ತೊಲಗಿಲ್ಲ ಕೊರೋನಾ, ಜೀವ ಜೋಪಾನ. 1 ಡೋಸ್ ಸಾಕಾಗಲ್ಲ, ಬೇಕೇ ಬೇಕು 2ನೇ ಡೋಸ್. ತಪ್ಪದೆ ಹಾಕಿಸ್ಕೊಳ್ಳಿ 2ನೇ ಡೋಸ್ ವ್ಯಾಕ್ಸಿನ್. ಹೆಲಿಕಾಪ್ಟರ್ ಮಹಾ ದುರಂತದಲ್ಲಿ ಸೇನಾ ಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರ ಪತ್ನಿ ಸೇರಿದಂತೆ ಉಳಿದಂತೆ 11 ಮಂದಿ ವಿಧಿವಶರಾಗಿದ್ದಾರೆ. ಈ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ನಡೆಯಿತು, ಯಾವ ಸಂದರ್ಭದಲ್ಲಿ ಇಂತಹ ಒಂದು ಪತನ ಆಗಿದೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ನಮ್ಮ ಜೊತೆ ಈಗ ವಿನಾಯಕ್ ಅವರು ನಿವೃತ್ತ ಮಾರ್ಷಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಒಂದ್ ರೀತಿಯಲ್ಲಿ ಆಗ್ಲೇ ಒಂದಷ್ಟು ಅನುಮಾನಗಳಿದೆ. ಯಾಕಂದ್ರೆ ನಾವು ವಿಮಾನಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ಎಮರ್ಜೆನ್ಸಿ ಅಂತ ಬಂದ್ರೆ ಈ ತರ ಮಾಡಿ ಅನ್ನೋದನ್ನ ಸೈನ್ಗಳನ್ನ, ಸೂಚನೆಗಳನ್ನ ನಮಗೆ ನೀಡಲಾಗತ್ತೆ ಅಂತ ಹೇಳಿ, ಇಂತಹದ ಸಂದರ್ಭದಲ್ಲಿ ಸೇವ್ ಗಾರ್ಡ್ ಮಾಡೋದಕ್ಕೆ ಅಥವಾ ನಮ್ಮನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇರೋದಿಲ್ವಾ? ಇದು ಇಮ್ಮಿಡಿಯೇಟ್ ಆಗಿ ಆಗೋದ್ರಿಂದ ಅಂತಹ ಒಂದು ಥಿಂಕಿಂಗ್ ಕೂಡ ಬರೋದಕ್ಕೆ ಚಾನ್ಸಸ್ ಇಲ್ವಾ ಹೇಗೆ ಅಂತ? You are asking me? Yeah, sir.
ಇಲ್ಲ ಎಮರ್ಜೆನ್ಸಿ ಅಂತ ನಾ ಹೇಳಿದ್ನಲ್ಲ, ಎಮರ್ಜೆನ್ಸಿ ಅದನ್ನ ಹ್ಯಾಂಡಲ್ ಮಾಡಬೇಕಂದ್ರೆ ಓನ್ಲಿ ಪೈಲಟ್ ಹ್ಯಾಂಡಲ್ ಮಾಡ್ತಾನ. ಮತ್ತೆ ಆದ್ರೆ ಅಲ್ಲಿ ಒಳಗೆ ಇರ್ತಕ್ಕಂಥ ಪ್ಯಾಸೆಂಜರ್ಸ್ ಆಗ್ಲಿ ಆನ್ ಬೋರ್ಡ್ ಇದ್ದವರಿಗೆ ಆಪ್ಷನ್ಸ್ ಬಹಳ ಕಡಿಮೆ ಇರ್ತದೆ. ಬಟ್ ಆ ಟೈಪ್ ಎಮರ್ಜೆನ್ಸಿ ಏನಂತಂದ್ರೆ ಕ್ರಾಶ್ ಲ್ಯಾಂಡಿಂಗ್ ಅಂತ ಇರ್ತದೆ. ಯಾವ್ದಾದ್ರು ಕ್ರಾಶ್ ಲ್ಯಾಂಡಿಂಗ್ ಗ್ರಾಸ್ ಲ್ಯಾಂಡ್ ದಲ್ಲಿ ಆಗ್ಲಿ, ಫೀಲ್ಡ್ ದಲ್ಲಿ ಆಗ್ಲಿ, ಒಂದು ಫ್ಲಾಟ್ ಸರ್ಫೇಸ್ ಆಗ್ಲಿ, ಕೆಲವೊಂದ್ಸಲ ರೂಫ್ ಟಾಪ್ ಮೇಲೇನು ಲ್ಯಾಂಡ್ ಮಾಡ್ತಾರೆ. ಅಂತ ಏನಂತಂದ್ರೆ ಆ ಟೈಪ್ ಏನಂತಂದ್ರೆ ನಿಯರ್ ಬೈ ಆ ಟೈಪ್ ಫೆಸಿಲಿಟೀಸ್ ಸಿಕ್ಕಿರ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಇಂಜಿನ್ ಇರೋದೇ ರೋಟರ್ ಇರ್ತದೆ. ಈಗ ಯಾವುದೇ ಒಂದು ಆಬ್ಸ್ಟಕಲ್ ಇರ್ತಕ್ಕಂಥ ಫ್ಲೈ ಮಾಡ್ಬೇಕಾದ್ರೆ ರೋಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ಹೆಲಿಕಾಪ್ಟರ್ ಹೋಯ್ತು. ಸೊ ಅದೇ ತರ ಇದೇನಂತಂದ್ರೆ ಇದು ಮೌಂಟೇನಿಯಸ್ ರೀಸನ್, ಹಿಲ್ಲಿ ರೀಸನ್, ಡೆನ್ಸ್ ಫಾರೆಸ್ಟ್ ಇರೋದ್ರಿಂದ ಈಗ ಏನಂತಂದ್ರೆ ಆ ಟೈಪ್ ಓಪನ್ ಪ್ಯಾಚ್ ಆಗ್ಲಿ, ಡೈವ್ ಮಾಡಿ ಯಾವ್ದೊಂದು ಫ್ಲಾಟ್ ಸರ್ಫೇಸ್ ನಲ್ಲಿ ಲ್ಯಾಂಡ್ ಮಾಡಿಸ್ಬೇಕಂತ ಅಪರ್ಚುನಿಟೀಸ್ ಬಹಳಷ್ಟು ಕಡಿಮೆ ಇರ್ತವೆ. ಸೊ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡ್ಲಿಕ್ಕೆ ಅವ್ರಿಗೆ ರಿಯಾಕ್ಷನ್ ಟೈಮ್ ಬಹಳ ಕಡಿಮೆ ಇರ್ಬೋದು, ಅಥವಾ ಆ ಅಪರ್ಚುನಿಟಿ ಒಂದು ಫೆಸಿಲಿಟೀಸ್ ಕನ್ವೀನಿಯಂಟ್ ಪ್ಲೇಸಸ್ ಆಗ್ಲಿ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಊಹೆ ಮಾಡಬಹುದು. ಒಂದ್ ರೀತಿಯಲ್ಲಿ ಅಂದ್ರೆ ಎಲ್ರಿಗೂ ಒಂದು ಪ್ರಶ್ನೆ ಅಂದ್ರೆ, ಈಗ ಸೇನಾಪಡೆಗಳ ಮುಖ್ಯಸ್ಥರು ಅಂತ ಒಂದು ಸಿಚುವೇಶನ್ ಇದ್ದಾಗ ಅತ್ಯಂತ ಹೈ ಪರ್ಫಾರ್ಮ್ಡ್ ಹೆಲಿಕಾಪ್ಟರ್ ಇದ್ದಂತಹ ಸಂದರ್ಭದಲ್ಲಿ ಹೀಗಾದ್ರೆ ಹೇಗೆ ಅಂತ ಹೇಳಿ, ಬಟ್ ಟೆಕ್ನಿಕಲ್ ಆಗಿ ಅಥವಾ ಬೇರೆ ಬೇರೆ ಯಾವುದೇ ರೀತಿಯಂತ ಘಟನೆಗಳಾದಾಗ ನಾವು ಅದನ್ನ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಸೊ ತನಿಖೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಸರ್, ಸಂಪೂರ್ಣವಾಗಿ ಈಗ DNA ಮೂಲಕವೇ ನಡಿಬೇಕಾಗತ್ತಾ ಹೇಗೆ? ಯಾವ DNA ಯಾವ ಸಲುವಾಗಿ ಮೃತದೇಹಗಳ ಪತ್ತೆಗೆ? ಇಲ್ಲ, ಅದಕ್ಕಿಂತ ಮೊದಲು ಯಾರೇ ಫ್ಲೈ ಮಾಡ್ಲಿ ಅದಕ್ಕಿಂತ ಮೊದಲು ಅವ್ರದೆಲ್ಲ ಲಿಸ್ಟ್ ತಯಾರಾಗ್ತದೆ. ಲಿಸ್ಟ್ ಆಫ್ ನೇಮ್ಸ್ ಅವ್ರದ್ದು ಏನಂತಂದ್ರೆ ಕಂಪ್ಲೀಟ್ ಡೀಟೇಲ್ಸ್. ಅದ್ರ ಯಾವುದೇ ನಾರ್ಮಲ್ ಫ್ಲೈಟ್ ಇರ್ಲಿ, ಯಾವ್ದಾದ್ರು ಒಂದು ಲಿಫ್ಟ್ ತೊಗೊಳೋದಾಗ್ಲಿ ಏನಾಗ್ಲಿ, ಅದು ಕಂಪ್ಲೀಟ್ ಏನಂತಂದ್ರೆ ಅದ್ರೊಳಗೆ ಲಿಸ್ಟ್ ಆಲ್ರೆಡಿ ಇರ್ತದೆ. DNA ಟೆಸ್ಟ್ ಅಂದ್ರೆ ಈಗ ಅನ್ನೋನ್ ಏನಂತಂದ್ರೆ ಪರ್ಸನ್ಸ್ ಇರೋದಿಲ್ಲ ಅಲ್ಲಿ, ಅನ್ನೋನ್ ಪರ್ಸನ್ಸ್ ಅಥವಾ ಯಾವ್ದನ್ನ ಸರ್ಪ್ರೈಸ್ ಆಂಗಲ್ ಏನ್ ಇರೋದಿಲ್ಲ. ಎಲ್ಲರೂ ಯಾರು ಫ್ಲೈ ಮಾಡಿರ್ತಾರ ಅವ್ರ ಲಿಸ್ಟ್ ಟೇಕ್ ಆಫ್ ಆಗಕ್ಕೆ ಮೊದಲೇ ಗೊತ್ತಿರ್ತದೆ. ಆ ಲಿಸ್ಟ್ ಹೊರಗೆ ಬಂದಿದೆ, ವಾಟ್ಸ್ಆಪ್ ದಲ್ಲಿ ಎಷ್ಟು ಹೊರಗೆ ಬಂದಿದೆ. ಈಗ ಬಟ್ ಇಫ್ ದೇರ್ ಇಸ್ ಹೇಳಿ ಸರ್, ಬಟ್ ಇಫ್ ದೇರ್ ಇಸ್ ಒನ್ ಸರ್ವೈವರ್ ಅಥವಾ ಅದು ಏನಂತಾರಪ್ಪ ಅಂದ್ರೆ ಈಸ್ ದ ಒನ್ ಏನಂತಂದ್ರೆ ಅತನೇ ನಿಜವಾದ ಸ್ಥಿತಿ ಹೇಳಲಿಕ್ಕೆ, ಮತ್ತೆ ಅತಂದ ಏನಂತಂದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತಂತ ತಿಳ್ಕೊಂಡು ಸೊ ಅವರೇ ಹೇಳ್ಬೇಕು ಅಥವಾ ಐ ವಿಟ್ನೆಸ್ ಹೇಳ್ಬೇಕು. ಅದನ್ನ ಬಿಟ್ಟ ನಂತರ ಇಟ್ ಇಸ್ ಜಸ್ಟ್ ಗೆಸ್ ವರ್ಕ್. ಬಟ್ ನೀವು ಹೇಳಿದ್ರಿ ಆಗ್ಲೇ, ಅಂದ್ರೆ ಒಂದ್ ರೀತಿಯ ನಾವು ಬೇರೆ ಬೇರೆ ಇದರಲ್ಲಿ ಬ್ಲಾಕ್ ಬಾಕ್ಸ್ ವಿಚಾರ ಆಗಿರ್ಬೋದು ಅಥವಾ ಅವರ ಮಾತುಕತೆ ಕೊನೆಯ ಸಂಭಾಷಣೆಗಳ ಮೂಲಕ ಕೂಡ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈಗ ರಾಡರ್ಗಳು ಇರುವಾಗ ಎಲ್ಲೆಲ್ಲಿ ಏನು ಎತ್ತ ಅದರ ಸಂಪರ್ಕ ಇದ್ದೇ ಇರುತ್ತಲ್ವಾ ಸರ್? ಅಂತಹ ಸಂದರ್ಭದಲ್ಲಿ ಅವರಿಗೆ ಈಗ ಒಂದಷ್ಟು ಏನೋ ಎಮರ್ಜೆನ್ಸಿ ಇದೆ, ಏನೋ ಒಂದಷ್ಟು ಡೇಂಜರ್ ಅಂತ ಕಾಣಿಸ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅವ್ರು ಕ್ವಿಕ್ ಆಗಿ ಏನಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ? ಇದು ಇಲ್ಲ, ನಿರ್ಧಾರಕ್ಕೆ ಈಗ ಪೈಲಟ್ ಫ್ಲೈ ಮಾಡ್ಬೇಕಾದ್ರೆ ಅದು ಈಗ ನನ್ ತಿಳಿದ ಮಟ್ಟಿಗೆ ಇದು ಕೊಯಂಬತ್ತೂರು ಏರ್ ಫೀಲ್ಡ್ ರಡಾರ್ದಲ್ಲಿ ಮೋಸ್ಟ್ಲಿ ಇರ್ಬೇಕು ಅನಿಸ್ತದೆ. ಅದರ ರೇಂಜ್ ಎಷ್ಟಿದೆ ಅಥವಾ ಅದು ನನಗೆ ಅಷ್ಟೊಂದು ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಜನರಲಿ ATC ಅವರ ರಡಾರ್ ಜೊತೆಗೆ ಕನೆಕ್ಷನ್ ಇರ್ತದೆ. ಅದಾದ ನಂತರ ಇಫ್ ಈಸ್ ಔಟ್ ಆಫ್ ರಡಾರ್, ಔಟ್ ಆಫ್ ATC ಇದೇನಂತಂದ್ರೆ, ಈಗ ಬೈ ಚಾನ್ಸ್ ಅವರು ಕಂಟ್ರೋಲ್ ದಲ್ಲಿ ಇದ್ರು ATC ಜೊತೆ ಕಮ್ಯುನಿಕೇಶನ್ ತಪ್ಪಂದ್ರೆ ಲಾಸ್ಟ್ ಅವ್ರ ಏನ್ ಕಮ್ಯುನಿಕೇಶನ್ ಇರ್ತದ, ಓ ಮೈ ಗಾಡ್ ವಾಟ್ ಹ್ಯಾಪನ್ ದಿಸ್, ಈ ತರ ಏನಾದ್ರು ಇತ್ತಂತಂದ್ರೆ ದೇ ಕಮ್ ಟು ನೋ ದಟ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಅಟ್ ದಿಸ್ ಟೈಮ್ ಅಟ್ ದಿಸ್ ರೇಂಜ್ ಅಂತಕೊಂಡು ATC ಗೆಸ್ ಮಾಡಬಹುದು. ಅದಾದ ನಂತರ ಮಾತನಾಡಿಸ್ತೀನಿ ಸರ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ಸಭೆ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಈಗ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ. ಏನಾಯ್ತು ಇದರ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ರಕ್ಷಣಾ ಸಚಿವರು ಸೇರಿದಂತೆ, ಹಾಗೇನೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ, ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸೇರಿದಂತೆ, ಭೂಸೇನಾ ಮುಖ್ಯಸ್ಥರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ಸಭೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ನಡೆಸಲಾಗ್ತಾ ಇದೆ. CCS ಸಭೆ, ಇದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ಸಭೆ ನಡೀತಾ ಇರೋದು. ಹೆಲಿಕಾಪ್ಟರ್ ದುರಂತ ಆದಂತಹ ಹಿನ್ನೆಲೆಯಲ್ಲಿ ತುರ್ತು ಮೀಟಿಂಗ್ ಅನ್ನ ಕರೆಯಲಾಗಿದೆ.
ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಿಸಿಎಸ್ ಮೀಟಿಂಗ್ ನಡೀತಾ ಇದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅಂದ್ರೆ ಈಗಾಗಲೇ ಸೆಕ್ಯೂರಿಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಹಳ ಗಂಭೀರವಾದ ವಿಚಾರ ಇದು, ಬಹಳ ದೊಡ್ಡ ವಿಚಾರ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಈಗ ಅವರಿಗೆ ನೀಡಲಾಗ್ತಾ ಇದೆ. ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗ್ತಾ ಇರುವಂತಹ ಒಂದು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ದುರಂತ ಏನಾಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿಯನ್ನ ಅವರಿಗೆ ನೀಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಾಗೆಯೇ ಉಳಿದಂತೆ ಈ ಒಂದು ಸಭೆಯಲ್ಲಿ ಪ್ರಮುಖ ಸಚಿವರುಗಳು ಭಾಗಿಯಾಗಿರೋದು, ಹಾಗೆಯೇ ಸೇನಾ ಮುಖ್ಯಸ್ಥರುಗಳು ಭಾಗಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಏನಾಯ್ತು ಆ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಯನ್ನ ಈಗ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಮಾಹಿತಿಯನ್ನ ನೀಡ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಆ ಒಂದು ಪ್ರಾಥಮಿಕ ಮಾಹಿತಿಗಳನ್ನ ಅಲ್ಲಿ ನೀಡಲಾಗ್ತಾ ಇದೆ. ಏನೇನಾಗಿದೆ, ಏನಾಗಿರಬಹುದು ಅನ್ನೋದ್ರ ತನಿಖೆಗೆ ಆಲ್ರೆಡಿ ಆದೇಶವನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಕರೆಕ್ಟ್ ಆದಂತಹ ಒಂದು ಮಾಹಿತಿಯನ್ನ ಈಗ ಪ್ರಧಾನಿಗಳಿಗೆ ನೀಡ್ತಾ ಇದ್ದಾರೆ. ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಾದಂತಹ ತನಿಖೆಗೂ ಕೂಡ ಆದೇಶ ಮಾಡಲಾಗಿದೆ. ಏನೋ ಸರ್, ಈಗ ನಿಮ್ಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ನೀವು ಹೇಳ್ತಾ ಇದ್ರಿ ಅಂದ್ರೆ ಹೇಗೆ ಈ ಒಂದು ತನಿಖೆಗಳು ನಡೆಯುತ್ತೆ, ಯಾವ ರೀತಿಯಂತಹ ಕನೆಕ್ಷನ್ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ. ಇಲ್ಲಿಯವರೆಗೂ ಕೂಡ ನಾವು ಗಮನಿಸಿದ್ರೆ ಈಗ ಒಂದು 2008ರಿಂದ 2013ರವರೆಗೂ ಈ ಒಂದು ಹೆಲಿಕಾಪ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತೆಗೆದುಕೊಂಡ್ರೆ, ಇದೇ ಒಂದು ಕಂಪನಿ ಹೆಲಿಕಾಪ್ಟರ್ ತೆಗೆದುಕೊಂಡಿದ್ರೆ ಆಲ್ಮೋಸ್ಟ್ ಸಾಕಷ್ಟು ಹೆಲಿಕಾಪ್ಟರ್ಗಳನ್ನು ನಾವು ತೆಗೆದುಕೊಳ್ಳಲಾಗಿದೆ. ಆದ್ರೆ ದುರಂತಗಳು ನಡೆದಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ಕಡೆಯಿಂದ ಏನಾದರೂ ದುರಂತಗಳು ಆದಾಗ ಆಗ ಏನಾಗಿರಬಹುದು, ಯಾವ ರೀತಿಯಾಗಿ ಯಾವ್ದಾದ್ರು ಇದರಲ್ಲಿ ಫೇಲ್ಯೂರ್ ಇದೆಯಾ ಅನ್ನೋದನ್ನ ತನಿಖೆಗೆ ಕೂಡ ಒಳಪಡಿಸಲಾಗುತ್ತೆ. ಸೊ ಬೇರೆ ಕಡೆ ಹೋಗುವ ಸಂದರ್ಭದಲ್ಲಿ ಇವೆಲ್ಲವನ್ನ ಕೂಡ ಯೋಚನೆ ಮಾಡಿ ಪರಿಶೀಲನೆಗಳನ್ನ ಮಾಡಲಾಗತ್ತಾ ಹೇಗೆ? ಎಸ್ ಈಗೆಲ್ಲ ಹೆಲಿಕಾಪ್ಟರ್ ಕ್ರಾಶ್ ನೀವು ನೋಡಿದ್ರೆ, ಈಗ ಒಂದು ಜಸ್ಟ್ ಒಂದು ಪಂಜಾಬ್ ರೇಂಜ್ ದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಒಂದು ಜಮ್ಮು ಅಂಡ್ ಕಾಶ್ಮೀರ್ ಯಾವ್ದು ಪತ್ನಿ ಟಾಪ್ ಅಂತ ಒಂದು ಆ ರೇಂಜ್ ದಲ್ಲಿನೂ ಹೆಲಿಕಾಪ್ಟರ್ ಕ್ರಾಶ್ ಆಗಿತ್ತು. ಆ ಹೆಲಿಕಾಪ್ಟರ್ ಕ್ರಾಶ್ ಆದಾಗ ಇದೇ ತರ ಸಿಚುವೇಶನ್, ಇಲ್ಲೆಲ್ಲ ಹಿಲ್ಲಿ ಟೆರೇನ್ ಏನು ಸಿಚುವೇಶನ್ ಫೀಚರ್ಸ್ ನೀವು ನೋಡ್ತಾ ಇದ್ದೀರಿ, ಅದೇ ಸೇಮ್ ಪತ್ನಿ ಟಾಪ್ ಅಂತಕ್ಕೊಂದು ಇದು ಉಧಂಪುರ್ ಮತ್ತೆ ಶ್ರೀನಗರ್ ನಡುವೆ ಒಂದು ಟಾಪ್ ಇದೆ. ಅಲ್ಲಿ ಕೂಡ ರೀಸೆಂಟ್ಲಿ ಒಂದು ಚೀತಾ ಹೆಲಿಕಾಪ್ಟರ್ ಕ್ರಾಶ್ ಆಗಿತ್ತು ಅಲ್ಲಿ. ಸೊ ಪ್ರತಿಯೊಂದು ಕ್ರಾಶ್ ದಿಂದ ಏನಾಗ್ತದೆ ಅಂತಂದ್ರೆ, ಅದು ಇನ್ವೆಸ್ಟಿಗೇಷನ್ ಆದ ನಂತರ ಕಾಸ್ ಆಫ್ ದ ಆಕ್ಸಿಡೆಂಟ್, ಮೋಸ್ಟ್ ಪ್ರಾಬಬಲ್ ಕಾಸ್ ಆಫ್ ದ ಆಕ್ಸಿಡೆಂಟ್ ಫೈಂಡ್ ಔಟ್ ಮಾಡ್ತಾರೆ. ಅದೇ ಐ ವಿಟ್ನೆಸ್ ಇಂದ ಫೈಂಡ್ ಔಟ್ ಮಾಡ್ತಾರೆ. ಸರ್ವೈವರ್ಸ್ ಅಂತೂ ಚಾನ್ಸಸ್, ಇಫ್ ಇಟ್ ಕ್ಯಾಚಸ್ ಫೈರ್ ಎಲ್ಲ ಸರ್ವೈವರ್ಸ್ ಇರೋದು ಬಹಳ ಕಷ್ಟ. ಸೊ ಅವರು ಹೆಲಿಕಾಪ್ಟರ್ ಏನಾಯ್ತು ಅಂತ ಸ್ಟೋರಿ ಟೆಲ್ಲರ್ಸ್ ಇರೋದಿಲ್ಲ. ಸೊ ಸ್ಟೋರಿ ಟೆಲ್ಲರ್ಸ್ ಏನಪ್ಪಾ ಅಂದ್ರೆ ಮಷಿನ್ ಮತ್ತೆ ಐ ವಿಟ್ನೆಸ್ ಮತ್ತೆ ಅದು ಟೆರೇನ್ ಅದರಿಂದ ಇದು ಮಾಡ್ಕೊಂಡು ಇವೆಲ್ಲ ಕೇಸ್ ಸ್ಟಡೀಸ್ ಅಂತ ಆಗ್ತಾವೆ. ಇವನ್ನೆಲ್ಲ ಯಾವ ಕಾರಣಕ್ಕಾಗಿ ಆಯ್ತು, ಹೌ ಟು ಅವಾಯ್ಡ್ ದಟ್ ಅಂತಕೊಂಡು ಈ ಮುಂದೆ ಸೇಫ್ಟಿ ಮೇಜರ್ಸ್, ಸೇಫ್ಟಿ ಪ್ರಿಕಾಷನ್ಸ್ ತಗೊಳಕ್ ಅದೊಂದು ಫೌಂಡೇಶನ್ ಇದ್ದಂಗೆ ಇರ್ತದೆ ಅದು. ಅದ್ರಂಗೆ ಎಲ್ಲ ಪ್ರತಿಯೊಂದು ಕ್ರಾಶಸ್ ಗೆ ಒಂದು ದೊಡ್ಡ ಇದನ್ನ ಮೈನ್ಯೂಟೆಸ್ಟ್ ಡಿಟೇಲ್ಸ್ ಹೋಗಿ ಅದನ್ನ ಇದು ಮಾಡ್ತಾರೆ. ಒಂದು ಪ್ರೊಬಬಲ್ ಕಾಸ್ ಆಫ್ ಆಕ್ಸಿಡೆಂಟ್ ಇವತ್ತು ನಾಳೆ ನಾಡೋದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಇಟ್ ಮೇ ಟೇಕ್ ಟೈಮ್. ಇಫ್ ಇಟ್ ಇಸ್ ಅದರ್ ದೆನ್ ವೆದರ್ ರೀಸನ್ಸ್ ಆರ್ ಸಮಥಿಂಗ್ ಅಂದ್ರೆ ಮತ್ತೆ ಅದು ಬೇರೆ ವಿಚಾರ. ಸರ್, ಈ ರೀತಿಯಾದಂತಹ ಅತ್ಯಾಧುನಿಕವಾದಂತಹ ಟೆಕ್ನಾಲಜಿ ಆಗಿರಬಹುದು ಅಥವಾ ಟೆಕ್ನಿಕಲ್ ಇಶ್ಯೂಸ್ಗಳನ್ನ, ಅಂದ್ರೆ ಈ ಟೆಕ್ನಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಇಂತಹ ಹೆಲಿಕಾಪ್ಟರ್ಗಳು ಈಗ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಈಗ ನಾವು ಪರ್ಚೇಸ್ ಮಾಡ್ತೀವಿ. ಸೊ ನಮ್ಮ ದೇಶಕ್ಕೆ ಬೇಕಾದ ರೀತಿಯಲ್ಲಿ ಬೇರೆ ರೀತಿಯಂತಹ ಒಂದು ಹವಾಮಾನಗಳ ವಿಚಾರ ಆಗಿರಬಹುದು ಅಥವಾ ಪ್ರಾದೇಶಿಕತೆಯ ವಿಚಾರ ಬಂದಾಗ ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರತ್ತಾ, ಅಥವಾ ಅದು ನಮ್ಮ ದೇಶಕ್ಕೆ ಸೂಟ ಆಗದೇ ಇರುವಂತಹ ಸಂದರ್ಭಗಳು ಇರುವಂತಹ ಸಾಧ್ಯತೆಗಳು ಇರತ್ತಾ, ಹೇಗೆ? ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ನಾವು ನಮ್ಮ ಡಿಫೆನ್ಸ್ಗೆ ಆಗ್ಲಿ, ಏರ್ಫೋರ್ಸ್ಗೆ ಆಗ್ಲಿ, ಆರ್ಮಿಗೆ ಆಗ್ಲಿ ನಮಗೆ ಸೂಟೇಬಲ್ ಆಗ್ತಕ್ಕಂತ ಎಕ್ವಿಪ್ಮೆಂಟ್ ಯಾವ ದೇಶ ಪ್ರೊಡ್ಯೂಸ್ ಮಾಡ್ತದ ಅದು ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಕ್ಕಂಥ ಫ್ರೀಡಮ್ ಆ ದೇಶದಲ್ಲಿ ಇರ್ತದೆ. ಈಗ ಏನಪ್ಪಾ ನಮ್ಮ ರಿಲೇಷನ್ ಅವ್ರ ದೇಶ ಜೊತೆಗೆ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಎಕ್ವಿಪ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಈಗೇನೋ ಒಂದು ಎಕ್ವಿಪ್ಮೆಂಟ್, ಈಗ ರಫೇಲ್ ಏರ್ಕ್ರಾಫ್ಟ್ ತಗೊಂಡಿದ್ರಿ, ಅದು ಫ್ರಾನ್ಸ್ ಟೆಕ್ನಾಲಜಿ, ಇಡೀ ವರ್ಲ್ಡ್ ಒಪ್ತದೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಏರ್ಕ್ರಾಫ್ಟ್ ಅಂತ ತಿಳ್ಕೊಂಡು. ಆ ಫ್ರಾನ್ಸ್ ಜೊತೆಗೆ ನಮ್ಮ ರಿಲೇಷನ್ ಚೆನ್ನಾಗಿದೆಯೋ ಕೆಟ್ಟದಿದೆಯೋ ಅದು ನೋಡೋದಿಲ್ಲ. ಇದು ಡಿಫೆನ್ಸ್ ಪರ್ಚೇಸ್ ದಲ್ಲಿ ಇದು ಎಕ್ವಿಪ್ಮೆಂಟ್ ನೋಡ್ತಾರೆ. ಎಕ್ವಿಪ್ಮೆಂಟ್ ಮತ್ತೆ ಟ್ರಯಲ್ಸ್ ನೋಡ್ಕೊಂಡು ಅದ್ರ ಮೇಲೆ ಈ ಪರ್ಚೇಸಸ್ ಆಗ್ತವೆ. ಆಮೇಲೆ ಈಗ ಇಸ್ರೇಲ್ದಲ್ಲಿ ಕೂಡ ಎಷ್ಟೋ ಒಳ್ಳೆ ಏನಪ್ಪಾ ಅಂದ್ರೆ ಎಕ್ವಿಪ್ಮೆಂಟ್ ಟೆಕ್ನಾಲಜಿ ಇದೆ. ಸೊ ಇಸ್ರೇಲ್ ದಿಂದನೂ ಪರ್ಚೇಸ್ ಮಾಡ್ತೇವೆ. ಅಮೆರಿಕದೂ ಎಕ್ವಿಪ್ಮೆಂಟ್ಸ್ ಇದೆ, ಇದಿದೆ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ನಾವು ತಗೊಂಡಿವಿ, ರಷ್ಯಾದಿಂದ ತಗೊಂಡಿವಿ. ಸೊ ಇದು ಏನಂತಂದ್ರೆ, ಇಫ್ ವಿ ಆರ್ ಕ್ಲೋಸ್ ಟು ಅಮೆರಿಕಾ ದೆನ್ ವಿ ಶುಡ್ ನಾಟ್ ಬೈ ಫ್ರಮ್ ರಷ್ಯಾ, ಆರ್ ಇಫ್ ಯು ಆರ್ ಕ್ಲೋಸ್ ಟು ರಷ್ಯಾ ಯು ಶುಡ್ ನಾಟ್ ಬೈ ಫ್ರಮ್ ಅಮೆರಿಕಾ ಅಂತ ಆ ಥಿಯರಿ ಇಲ್ಲಿ ಬರೋದಿಲ್ಲ.
ಈಗ ನಮ್ ದೇಶಕ್ಕೆ ಏನ್ ಅನುಕೂಲ ಆಗ್ತದ, ಯಾವ ದೇಶದ ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ವಿ ಹ್ಯಾವ್ ಗಾಟ್ ಫ್ರೀಡಮ್ ಟು ಬೈ. ಅದ್ರಾಗ ಯಾವ ಬೇರೆ ದೇಶಗಳು ಅಷ್ಟು ಜಾಸ್ತಿ ಇಂಟರ್ಫರೆನ್ಸ್ ಏನು ಮಾಡೋದಿಲ್ಲ. ಸ್ವಲ್ಪ ಏನೋ ಸ್ಲೈಡ್ಲಿ ದೇ ವಿಲ್ ಮಾನಿಟರ್, ಓಕೆ ಇವರು ಡಿಫೆನ್ಸ್ ವರ್ಸಸ್ ಮ್ಯಾಕ್ಸಿಮಮ್ ಈ ಕಂಟ್ರಿಯಿಂದ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಮಾನಿಟರ್ ಮಾಡಬಹುದು, ಬಟ್ ದೇ ಕೆನಾಟ್ ಸ್ಟಾಪ್. ಓಕೆ ನಾನು ಮಾತನಾಡಿಸ್ತೀನಿ ಸರ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಹಾಗೇನೇ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ CCS ಮೀಟಿಂಗ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಇದೇ ವಿಚಾರ ಅಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆಯಾ? ಯಾರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿಗಳಿಗೆ? ಈಗ ಈ ಒಂದು ಬಿಪಿನ್ ರಾವತ್ ಅವರು ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ಹೆಲಿಕಾಪ್ಟರ್ ಪತನ ಆಗಿರೋ ಸಂಗತಿ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಯಾಕೆಂದ್ರೆ ಒಬ್ಬ ಸೇನಾ ಮುಖ್ಯಸ್ಥರು ಪ್ರಯಾಣ ಮಾಡ್ತಿರುವಂತಹ ಹೆಲಿಕಾಪ್ಟರೇ ಪತನ ಆಗುತ್ತೆ ಅಂತಂದಾಗ ಸಹಜವಾಗಿ ಏನೋ ಯಾವ ಕಾರಣಕ್ಕೆ ಆಯ್ತು, ಏನ್ ಲೋಪದೋಷ ಇತ್ತು, ತಾಂತ್ರಿಕವಾದ ದೋಷಗಳಿದ್ವಾ ಅಥವಾ ಅಲ್ಲಿ ಹವಾಮಾನ ವೈಪರೀತ್ಯ ಕಾರಣಗಳಿದ್ವಾ, ಇದರಿಂದ ಬೇರೆ ಏನಾದ್ರೂ ಷಡ್ಯಂತ್ರ ಇತ್ತಾ ಅನ್ನುವಂತಹ ಹಲವಾರು ಸಂಗತಿಗಳು ನಮಗೆ ಚರ್ಚೆಗೆ ಗ್ರಾಸ ಆಗ್ತವೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಬೆಳಗ್ಗೆಯಿಂದ ನಿರಂತರವಾಗಿ ಸಭೆಗಳು ನಡೀತಿದ್ದಾವೆ. ಫಾರ್ ಎಕ್ಸಾಂಪಲ್, ಮೊದಲಿಗೆ ತುರ್ತು ಕೇಂದ್ರ ಸಚಿವ ಸಂಪುಟ ಸಭೆ ನಡೀತು. ಅದಾದ್ಮೇಲೆ ಈ ಸೇನೆಯ ಹಿರಿಯ ಅಧಿಕಾರಿಗಳ ಜೊತೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಸಭೆಯನ್ನ ನಡೆಸಿದ್ರು. ಈಗ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಕೂಡ ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಬೆಳಗ್ಗೆಯಿಂದ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಮತ್ತು ತನಿಖೆಯ ಪ್ರಾಥಮಿಕ ವರದಿಗಳನ್ನ ಆಧರಿಸಿ ಚರ್ಚೆಯನ್ನ ಮಾಡಲಾಗುತ್ತೆ. ಮತ್ತೆ ಈಗಷ್ಟೇ ಕೆಲವೇ ಹೊತ್ತಿನ ಹಿಂದೆ ಬಿಪಿನ್ ರಾವತ್ ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿಯನ್ನ ಸೇನೆ ಮತ್ತು ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಇಬ್ರು ಪ್ರಕಟಿಸಿದ್ದಾರೆ. ಅದರ ಹೊರತಾಗಿ ಬೆಳಗ್ಗೆಯಿಂದ ಬರೀ ಸತ್ತವರ ಸಂಖ್ಯೆಗಳ ಬಗ್ಗೆ ಕನ್ಫ್ಯೂಸಸ್ ಇತ್ತು. ಮೊದಲಿಗೆ 2, ನಂತರ 4, ಅದಾದ್ಮೇಲೆ 13 ಅನ್ನುವಂತ ರೀತಿಯಲ್ಲಿ ಹಂತವಾಗಿ ಅದು ಗೊತ್ತಾಗ್ತಾ ಹೋಗ್ತಿತ್ತು. ಸೊ ಈಗ ಎಲ್ಲವೂ ಕೂಡ ಅಸ್ಪಷ್ಟವಾಗಿದ್ದು ಮಾಹಿತಿಗಳು ಈಗ ಎಲ್ಲವೂ ಕೂಡ ಖಚಿತ ಆಗ್ತಿದ್ದಾವೆ. ಈಗ ಬಿಪಿನ್ ರಾವತ್ ಅವರು ತೀರ್ಕೊಂಡಿದ್ದಾರೆ, ಈ ಒಂದು ಘಟನೆಯಿಂದ ಬಲಿಯಾಗಿದ್ದಾರೆ ಅನ್ನುವಂತೇಳಿ ಗೊತ್ತಾಗ್ತಾ ಇದೆ. ಅವರ ಪತ್ನಿ ಮಧುಲಿಕಾ ರಾವತ್ ಅವರು ಕೂಡ ಈ ಒಂದು ದುರಂತದಲ್ಲಿ ಬಲಿಯಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಅದಲ್ಲದೆ ಆ ಒಂದು ಹೆಲಿಕಾಪ್ಟರ್ ನಲ್ಲಿ ಇದ್ದಂತಹ ಸೇನೆಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ, ಅಂದ್ರೆ ಒಟ್ಟು 14 ಮಂದಿ ಪ್ರಯಾಣ ಮಾಡ್ತಾ ಇದ್ರು ಈ ಒಂದು ಹೆಲಿಕಾಪ್ಟರ್ ನಲ್ಲಿ. ಆ ಪೈಕಿ 13 ಮಂದಿ ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಗೊತ್ತಾಗಿದೆ. ಸೊ ಅವರೆಲ್ಲರ ಅಫ್ಕೋರ್ಸ್ ಒಂದ್ ಕಡೆ DNA ಪರೀಕ್ಷೆಗಳು ನಡೀತಿದಾವೆ. ಸೊ ಇವರೆಲ್ಲರೂ ಮೃತಪಟ್ಟಿರೋದ್ರಿಂದ ಈ ಎಲ್ಲ ಸಂಗತಿಗಳ ಬಗ್ಗೆ ಚರ್ಚೆ ಆಗುತ್ತೆ ಈಗಿನ CCS ಮೀಟಿಂಗ್ ನಲ್ಲಿ. ಅದರ ಹೊರತಾಗಿ ಆಗಿರುವಂತಹ ಲೋಪ ಏನು ಅನ್ನುವುದು ಬಹಳ ಮುಖ್ಯವಾದಂತಹ ಸಂಗತಿ. ಇದು ಕೇವಲ ಭಾರತಕ್ಕಷ್ಟೇ ಒಂದು ಸಂಬಂಧಿಸಿದಂತ ಸುದ್ದಿಯಾಗಿ ಕೂಡ ಇಲ್ಲ. CSD ಎಲ್ಲ 3 ಸೇನೆಗಳ ಸಿಬ್ಬಂದಿಗಳ ಮುಖ್ಯಸ್ಥರಾಗಿದ್ರು ಬಿಪಿನ್ ರಾವತ್. ಅವರು ಪ್ರಯಾಣ ಮಾಡ್ತಿದ್ದಂತಹ ಹೆಲಿಕಾಪ್ಟರ್ ಪತನ ಆಗಿದೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಅಂದ್ರೆ ಭಾರತದ ಭದ್ರತಾ ವ್ಯವಸ್ಥೆ ಮೇಲೆ ಇಟ್ಟಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಸೊ ಆ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗುತ್ತೆ. ಇದು ದೊಡ್ಡ ಸುದ್ದಿ ಆಗುತ್ತೆ. ಭಾರತದ ಭದ್ರತಾ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕ ಇಟ್ಟಂಗ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ಭದ್ರತಾ ವ್ಯವಸ್ಥೆಯಲ್ಲಿ ಆಗಿರುವ ಲೋಪ ಏನು ಅನ್ನುವುದನ್ನ ಚರ್ಚೆ ಮಾಡಲಿಕ್ಕೆ CCS ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಸಭೆ ನಡೀತಿದೆ. ಸಭೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಹಾಜರಾಗಿದ್ದಾರೆ. ಅವರು ಬೆಳಗ್ಗೆಯಿಂದ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ, ಸತ್ತವರ ಬಗ್ಗೆ ಮತ್ತೆ ಅಧಿಕೃತವಾಗಿ ಗೊತ್ತಾಗಿರುವಂತಹ ಸಂಗತಿಗಳ ಬಗ್ಗೆ, ಇಲ್ಲಿವರೆಗೆ ಸಂಗ್ರಹಿಸಿರುವಂತಹ ತನಿಖಾ ವರದಿಯ ಪ್ರಾಥಮಿಕ ಮಾಹಿತಿಗಳನ್ನ ಸಭೆಯ ಮುಂದೆ ಇಡ್ತಾರೆ. ಸೊ ಆ ನಂತರದಲ್ಲಿ ಸಭೆ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ನೋಡ್ಬೇಕು. ಮತ್ತೆ ನಾನು ಆಗ್ಲೇ ಹೇಳಿದಂತೆ ಇನ್ನೊಂದ್ ಕಡೆ ಈಗ ಈ ದುರಂತದಲ್ಲಿ ಸತ್ತವರ ದೇಹಗಳು, ಪಾರ್ಥಿವ ಶರೀರಗಳು ಬಹುತೇಕ ಸುಟ್ಟೋಗಿವೆ. ಹಾಗಾಗಿ ಅವ್ರು ಯಾರು, ಫಾರ್ ಎಕ್ಸಾಂಪಲ್ ಇವರೇ ಮಧುಲಿಕಾ ರಾವತ್, ಇವರೇ ಬಿಪಿನ್ ರಾವತ್ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅಂತಂದ್ರೆ ಅವರವರ DNA ಆಧರಿಸಿ ಆ ಒಂದು ಟೆಸ್ಟ್ ಅನ್ನ ಮಾಡಿ, DNA ಟೆಸ್ಟ್ ಅನ್ನ ಮಾಡಿ ಅದರ ಆಧಾರದ ಮೇಲೆ ಅವರನ್ನ ಗುರುತಿಸಬೇಕಾಗತ್ತೆ. ಆ ಪ್ರಕ್ರಿಯೆಗಳು ಶುರುವಾಗ್ತಿದಾವೆ. ಅದು ಮತ್ತೊಂದ್ ಕಡೆ ನಡೀತಾ ಇದೆ. ಇನ್ನೊಂದ್ ಕಡೆ ನಾಳೆ ಬೆಳಿಗ್ಗೆ
ರಾಜನಾಥ್ ಸಿಂಗ್ ಘಟನಾ ಸ್ಥಳಕ್ಕೆ ತೆರಳ್ತಾರೆ ಅನ್ನುವಂತೇಳಿ ಕೂಡ ಗೊತ್ತಾಗ್ತಿದೆ. ಈ ಸಭೆಯ ಬಳಿಕ ಅವರು ಹೋಗ್ತಾರಾ ಇಲ್ವಾ ಅನ್ನುವಂತ ಮಾಹಿತಿ ಖಚಿತ ಆಗುತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ನಿರಂತರವಾಗಿ ಸಭೆಗಳಲ್ಲೇ ನಿರತರಾಗಿದ್ದರಿಂದ ಆ ಸ್ಥಳಕ್ಕೆ ತೆರಳ್ತಾರಾ ಇಲ್ವಾ ಅನ್ನೋದು ಸ್ವಲ್ಪ ಅನುಮಾನಾಸ್ಪದವಾಗಿತ್ತು. ಸೊ ಹಾಗಾಗಿ ಈಗ ನಡೀತಿರುವಂತಹ CCS ಸಭೆಯ ಬಳಿಕ ಅವರು ಘಟನಾ ಸ್ಥಳಕ್ಕೆ ತೆರಳ್ತಾರಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ ನವಿತಾ. ಇದಿಷ್ಟು ಇಲ್ಲಿ ಈವರೆಗೆ ಇಲ್ಲ ಆಗಿರುವಂತಹ ಬೆಳವಣಿಗೆಗಳು ನವಿತಾ. ಓಕೆ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ. ನಿವೃತ್ತ ಜನರಲ್ ಆಗಿರುವಂತಹ MC ನಂಜಪ್ಪ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಒಂದ್ ರೀತಿಯಲ್ಲಿ ಇಡೀ ದೇಶಕ್ಕೆ ಒಂದು ಆತಂಕ, ಒಂದ್ ರೀತಿಯಂತಹ ಶಾಕಿಂಗ್ ವಿಚಾರ ಇದು, ಆಘಾತಕಾರಿ ವಿಚಾರ, ಭದ್ರತೆಯ ವಿಚಾರ ಕೂಡ ಹೌದು ಅಂತ ಹೇಳಿ ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಬಹಳ ಬೇಸದ ವಿಷಯ. ಐ ಫೀಲ್ ಸೋ ಸಾರಿ. ಅದರ ವಿಷಯ ಸಡನ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ತು. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಜನರಾಗಿದ್ರು. ಅವರು ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ದೇಶದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು. ಅದರಲ್ಲಿ ಒಳ್ಳೆ ಚೀಫ್ ಅಂತ ಹೇಳಿ ಅವರನ್ನು ನಮ್ಮ ದೇಶದ ಗವರ್ಮೆಂಟ್ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಸೆಲೆಕ್ಟ್ ಮಾಡಿದ್ರು. ಅವರಿಗೆ ಟಾಸ್ಕ್ ಕೊಟ್ಟಿದ್ರು, ನಮ್ಮ ರೀಜನಲ್ ಕಮಾಂಡ್ ಫಾರ್ಮಸ್ ಮಾಡಿ. ಈಗ ನಮ್ಮ ದೇಶದಲ್ಲಿ ಆರ್ಮಿದು, ನೇವಿದು, ಏರ್ಫೋರ್ಸ್ ಬೇರೆ ಬೇರೆ ಕಮಾಂಡ್ ಇದೆ. ಅದನ್ನು ಜಾಯಿಂಟ್ ಕಮಾಂಡ್ ಮಾಡಿ ಅಂತ ಅದನ್ನು ಮಾಡ್ಲಿಕ್ಕೆ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ರು. ಅದರ ವಿಷಯ ಅವರು ಕೆಲಸ ಮಾಡ್ತಾ ಇದ್ರು. ಅದು ಕೆಲಸ ಮುಗಿಲಿಲ್ಲ ಪಾಪ. ಮುಗಿದು ಮೊದಲೇ ಅವರು ಸತ್ತು. ನಮ್ಮ ದೇಶಕ್ಕೆ ಲಾಸು, ಅವರ ಫ್ಯಾಮಿಲಿಗೆ ಲಾಸು, ಎಲ್ರಿಗೂ ಇದು ಬಹಳ ಬೇಸರದ ವಿಷಯ. ನಿಜ ನಿಜ. ಒಂದು ದೊಡ್ಡ ಅಸೆಟ್ ನಾವು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಇಂತಹ ವಿಚಾರಗಳು ಬಂದಾಗ ಸರ್, ಈಗ ದುರಂತದ ವಿಚಾರವನ್ನ ನಾವು ತೆಗೆದುಕೊಂಡಾಗ ಅಥವಾ ಪತನಗಳು ಈ ತರ ಆಗ್ತಾ ಇದೆ ಅಂತಹ ಸಂದರ್ಭಗಳಲ್ಲಿ ಹೇಗೆ ಸರ್, ಈಗ ಯಾವುದ್ರ ಬಗ್ಗೆ ನಾವೀಗ ಒಂದಷ್ಟು ಅನುಮಾನಗಳಿದೆ. ಈಗ ಏನಾಯ್ತು, ಯಾವ ರೀತಿಯಾಗಿ ನಡೆಯಿತು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಅಂತ ಹೇಳಿ. ಏನ್ ಅನ್ಸುತ್ತೆ ಸರ್, ಯಾವ ಕಾರಣಕ್ಕಾಗಿ ಇದೊಂದು ದುರಂತ ಆಗಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್. ಆದ್ರೆ ಆಕ್ಸಿಡೆಂಟ್ ಇಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಇವರು ಹೋಗ್ತಿರೋದು ಒಳ್ಳೆ ಏರ್ಕ್ರಾಫ್ಟ್ M17, ಒಳ್ಳೆ ರಷ್ಯನ್ ಏರ್ಕ್ರಾಫ್ಟ್, ಒಳ್ಳೆ ಹೆಲಿಕಾಪ್ಟರ್ ಅದು. ಅದರಲ್ಲಿ ನಾವು ಕ್ಯಾಶುಯಾಲಿಟಿ ಇವ್ಯಾಕ್ಯುಯೇಷನ್, ಮೂವ್ಮೆಂಟ್ ಆಫ್ ಟ್ರೂಪ್ಸ್ ಮತ್ತೆ VIP ಮೂವ್ಮೆಂಟ್ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ತೀವಿ. VIP ಮೂವ್ಮೆಂಟ್ ಇರುವ ಹೆಲಿಕಾಪ್ಟರ್ಗಳನ್ನು ಬಹಳ ಚೆಕ್ ಮಾಡಿ, ಅದರ ಮೆಕ್ಯಾನಿಕಲ್ ಕಂಡೀಷನ್ ಎಲ್ಲ ಚೆಕ್ ಮಾಡಿ, ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಅವರಿಗೆ ಟ್ರಯಲ್ ಮಾಡ್ಲಿಕ್ಕೆ ಫಿಟ್ ಆಗಿ ಇರ್ತಾರೆ. ಅದಲ್ಲದೆ ಇಂಥ VIP ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಪೈಲಟ್ಸ್ ಗಳ ಸೆಲೆಕ್ಟೆಡ್ VIP ಸ್ಕ್ವಾಡ್ರನ್ ಅಂತ ಹೇಳಿದ್ರೆ, ಆ ತರ VIP ಅವ್ರನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಈ ಪೈಲಟ್ ಗಳನ್ನು ಸೆಲೆಕ್ಟ್ ಮಾಡಿರ್ತಾರೆ. ಆದ್ರೆ ಇದೊಂದು ವೆದರ್ ಕಂಡೀಷನ್ ಏನ್ ಮಾಡುವುದು ಗೊತ್ತಾಗಲ್ಲ. ಆಕ್ಚುಲಿ ಈ ತರ ತುಂಬಾ ಆಕ್ಸಿಡೆಂಟ್ ಆಗಿದೆ. ಅದು ಹಿಲ್ ಏರಿಯಾದಲ್ಲಿ, ಈಗ ನಾರ್ತ್ ಈಸ್ಟ್ ಅಲ್ಲಿ ಆಗ್ತದೆ. ನಾರ್ತ್ ಈಸ್ಟ್ ಅಲ್ಲಿ ನಮ್ಮ ಕರ್ನಾಟಕದ ಆರ್ಮಿ ಕಮಾಂಡ್ ಆಗಿದ್ರು ಜನರಲ್ ಜಮೀಲ್ ಮೆಹಮೂದ್, ಅವರು ಲಡಾಖ್ ಸೈಡ್, ಭೂಟಾನ್ ಸೈಡ್ ಹೋಗ್ತಿರೋ ಅವರ ಮಿಸಸ್ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಒಂದು 10-20 ವರ್ಷ ಮೊದಲು ಕ್ಯಾಶುಯಾಲಿಟಿ ಆಗಿತ್ತು. ಅದಲ್ಲೇ ಇದೇ ಪ್ರಕಾರ ಜನರಲ್ ದೌಲತ್ ಸಿಂಗ್, ವಿಕ್ರಮ್ ಸಿಂಗ್ ಅಂತ ಹೇಳಿ ಕಾಶ್ಮೀರದಲ್ಲಿ 63 ಆ ಟೈಮಲ್ಲಿ ಹೆಲಿಕಾಪ್ಟರ್ ಹೋಗುವಾಗ ಕ್ಯಾಶುಯಾಲಿಟಿ ಆಗಿದೆ. ಇದು ಹಿಲ್ ಏರಿಯಾದಲ್ಲಿ ಫ್ಲೈ ಮಾಡೋದು ಬಹಳ ಕಷ್ಟದ ವಿಷಯ. ಯಾಕೆಂದ್ರೆ ಹಿಲ್ ಏರಿಯಾದಲ್ಲಿ ವೆದರ್ ಸಡನ್ ಚೇಂಜ್ ಆಗ್ತದೆ. ಸ್ಪೆಷಲಿ ಮಧ್ಯಾಹ್ನದ ಮೇಲೆ ಅವ್ರು ಫ್ಲೈ ಮಾಡೋದು ಕಮ್ಮಿ ಮಾಡ್ತಾರೆ, ಸಡನ್ ಚೇಂಜ್ ಆಗ್ತದೆ ವೆದರ್. ಇದು ಫಾಗ್ ಎಲ್ಲ ಬಂದ್ಬಿಡ್ತದೆ. ಇದು ಬಾಕಿ ಫಿಕ್ಸ್ ವಿಂಗ್ ಏರ್ಕ್ರಾಫ್ಟ್ ಆದ್ರೆ ಅದು ಇನ್ಸ್ಟ್ರೂಮೆಂಟ್ ಇದರಲ್ಲಿ ಫ್ಲೈ ಮಾಡ್ತಾರೆ, ಮೇಲೆ ಫ್ಲೈ ಮಾಡ್ತಾರೆ. ಇದು ಸ್ವಲ್ಪ ವ್ಯಾಲಿಯಲ್ಲಿ, ಬೆಟ್ಟದಲ್ಲಿ ವ್ಯಾಲಿ ಅವರ ಲೈನ್ ಆಫ್ ಸೈಟ್ ಇದ್ರೆ ಮಾತ್ರ ಅವ್ರು ಫ್ಲೈ ಮಾಡ್ಲಿಕ್ಕೆ ಆಗೋದು. ಇದು ವ್ಯಾಲಿಯಲ್ಲಿ ವ್ಯಾಲಿಯಲ್ಲಿ ಟರ್ನ್ ಮಾಡೋ ಟೈಮಲ್ಲಿ ಸಡನ್ ಅಲ್ಲಿ ಫಾಗ್ ಬಂದು ವಿಸಿಬಿಲಿಟಿ ಇಲ್ಲದೋದ್ರೆ, ಕಾಣ್ತಾ ಇಲ್ಲದೋದ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೋ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅದು ಚಾನ್ಸ್ ಇದ್ರೆ ಲ್ಯಾಂಡ್ ಮಾಡ್ತಾರೆ, ಇಲ್ಲದೋದ್ರೆ ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲದೋದ್ರೆ ಅಲ್ಲಿ ಹತ್ತದಲ್ಲಿ ಬೆಟ್ಟ ರೈಟ್ ಲೆಫ್ಟ್ ಗೊತ್ತಾಗೋದಿಲ್ಲ ಎಲ್ಲಿ ಬೆಟ್ಟ ಇದೆ, ರೇಸ್ ಏರಿಯಾ ಇದೆ ಅಂತ. ಅಲ್ಲಿ ಈ ತರ ಆಕ್ಸಿಡೆಂಟ್ ಆಗೋ ಚಾನ್ಸ್ ಅಲ್ಲಿ ಇರ್ತದೆ. ಬೆಟ್ಟ ಗುಡ್ಡಗಳು ಅಂತ ಬಂದ್ರೆ ಸ್ವಲ್ಪ ತುಂಬಾ ರಿಸ್ಕಿನಾ ಸರ್, ಹೇಗೆ ಅಂತ ಹೇಳಿ? ಆದ್ರೆ ವೆದರ್ದು ಫೋರ್ಕಾಸ್ಟ್ ರಿಪೋರ್ಟ್ ಅವ್ರಿಗೆ ಬರ್ತಾ ಇರ್ತದೆ. ಅದಕ್ಕಾಗಿ ಅವರು ನಾರ್ಮಲ್ ವೆಹಿಕಲ್ ಫ್ಲೈಟ್ ಮಾರ್ನಿಂಗ್ ಟೈಮ್ ಹೆಚ್ಚು ಮಾಡ್ತಾರೆ. ಇದರಲ್ಲಿ ಅವ್ರಿಗೆ ರಿಪೋರ್ಟ್ ಬಂದಿರಬಹುದು. ಆದ್ರೆ ಸಡನ್ ವೆದರ್ ಈಗ ವೆದರ್ ಕಂಡೀಷನ್ ಚೇಂಜ್ ಆಗ್ತಾ ಇದೆ ಕೇರಳದಲ್ಲಿ, ಆ ಏರಿಯಾದಲ್ಲೆಲ್ಲ. ಅದು ಆತರ ಆಗಿರ್ಬಹುದು ಅಂತ ನನಗಾಗ್ತದೆ. ಅದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗ್ತದೆ.
ಕರೆಕ್ಟ್. ಒಂದು ಯಾವ ರೀತಿಯಾಗಿ ಆಯ್ತು ಏನು ಅನ್ನುವಂಥದ್ದು ಏನಾಗಿರ್ಬೋದು ಅಂತ ಎಲ್ಲ ಮೆಷಿನ್ ಫೇಲ್ಯೂರ್ ಆಗ್ತದೆ, ಚಾನ್ಸಸ್ 0.1% ಆಗ್ತದೆ. ಅದು ಚೆಕ್ ಮಾಡಿರ್ತಾರೆ. ಡಬಲ್ ಇಂಜಿನ್ ಇದೆ, ಒಂದು ಇಂಜಿನ್ ಫೇಲ್ ಆದ್ರೆ ಇನ್ನೊಂದು ಇಂಜಿನ್ ಅದನ್ನ ಕೆಲಸ ಮಾಡ್ತದೆ. ಆತರ ಇಂಜಿನ್ ಫೇಲ್ಯೂರ್ ಚಾನ್ಸಸ್ ಎಲ್ಲ ಬಹಳ ಕಮ್ಮಿ ಆಗಿರ್ತದೆ. ಓಕೆ, ಅಂದ್ರೆ ಈಗ ಎಲ್ಲರೂ ಅದೇ ಒಂದು ರೀತಿಯ ಊಹೆ ಇದೆ, ಅಂದ್ರೆ ವೆದರ್ ಆಗಿರಬಹುದು ಅನ್ನುವಂತಹ ಒಂದು ಯೋಚನೆ ಇರುತ್ತೆ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಸರ್, ಈಗ ಅಂದ್ರೆ ಸ್ಥಳೀಯರು ಹೇಳಿದ ಮಾತುಗಳು ನಮ್ಗೂ ಗೊತ್ತಿಲ್ಲ, ಯಾರು ನೋಡೋದಕ್ಕೆ ಚಾನ್ಸಸ್ ಕೂಡ ಇಲ್ಲ ಅಲ್ಲಿ ಅಂತ ಹೇಳಿ ಹೇಳಿದಾಗ, ಅಂದ್ರೆ ಸ್ವಲ್ಪ ಕೆಳ ಮಟ್ಟದಲ್ಲಿ ಈ ಹೆಲಿಕಾಪ್ಟರ್ ಹಾರಾಡ್ತಾ ಇತ್ತು ಅಂತ ಹೇಳಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ನಾನು ಹೇಳಿದಲ್ಲ, ಇದು ಹೆಲಿಕಾಪ್ಟರ್ ಲೈನ್ ಆಫ್ ಸೈಟ್ ವಿಸಿಬಿಲಿಟಿಯಲ್ಲೇ ಫ್ಲೈ ಮಾಡ್ತದೆ. ಇದು ಹಿಲ್ ಏರಿಯಾದಲ್ಲಿ ಬೆಟ್ಟ ಇರ್ತದಲ್ಲ ಎರಡು ಸೈಡ್, ಅದರ ವ್ಯಾಲಿಯಲ್ಲಿ, ಬೆಟ್ಟದ ಮಧ್ಯದಲ್ಲಿ ರಿವರ್ಸ್ ಅಲ್ಲಿ ಇರ್ತದೆ, ಆ ವ್ಯಾಲಿ ಇರ್ತದಲ್ಲ, ಅಲ್ಲಿ ಆ ಏರಿಯಾದಲ್ಲಿ ಫ್ಲೈ ಮಾಡ್ತಿದ್ದಾರೆ. ಕೆಳಗೆ ಫ್ಲೈ ಮಾಡ್ತಾರೆ, ಆ ಬೆಟ್ಟದ ಮೇಲೆ ಫ್ಲೈ ಮಾಡೋದಿಲ್ಲ ಅವರು, ಆ ವ್ಯಾಲಿಯಲ್ಲೇ ಫ್ಲೈ ಮಾಡ್ತಾರೆ. ಇದು ಗ್ರೌಂಡ್ ಲೆವೆಲ್ ಇಂದ ಸ್ವಲ್ಪ 200-300 ಮೀಟರ್ ಮೇಲೆ ಬರ್ತಾ ಇರ್ತಾರೆ. ಇದು ನೀವು ಇದು ಹೌದು, ಸುಲೂರ್ ಇದು ಹೆಲಿಕಾಪ್ಟರ್ ಏರ್ಫೋರ್ಸ್ ಬೇಸ್ ಇದೆ, ಅಲ್ಲಿಂದ ಒಂದು 30-40 ಮಿನಿಟ್ ಫ್ಲೈಟ್ ಇರ್ಬೋದು ಅಂತ ಆಗ್ತದೆ ನನಗೆ ವೆಲ್ಲಿಂಗ್ಟನ್ಗೆ. ಆದ್ರೆ ಅಲ್ಲಿಂದ ಕೊಯಮತ್ತೂರ್ ಇಂದ ಮೆಟ್ರೋ ಬಂದ ಮೇಲೆ ಎಲ್ಲ ಬೆಟ್ಟ ಶುರು ಹೋಗ್ತದೆ. ಆ ವ್ಯಾಲಿ ಅವ್ರು ಫ್ಲೈ ಮಾಡ್ಕೊಂಡು ಬರ್ಬೇಕು. ಆ ತರ ಫ್ಲೈ ಮಾಡ್ತಿರೋ ಏನಾದ್ರು ಸಡನ್ ಚೇಂಜ್ ಆಗಿ ಆಕ್ಸಿಡೆಂಟ್ ಆಗಿರ್ಬೋದು ನನಗಾಗ್ತದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇವತ್ತು ನಡೆದ ಹೆಲಿಕಾಪ್ಟರ್ ಮಹಾ ದುರಂತದಲ್ಲಿ 13 ಮಂದಿ ವಿಧಿವಶರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಸಭೆ ನಡೀತಾ ಇದೆ. ಈಗ ನಾಳೆ ದೆಹಲಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, 14 ಜನ ಈ ಹೆಲಿಕಾಪ್ಟರ್ಲಿ ಪ್ರಯಾಣ ಮಾಡ್ತಾ ಇದ್ರು. 13 ಮಂದಿಯ ಮೃತದೇಹ ಪತ್ತೆಯಾಗಿದೆ. DNA ಟೆಸ್ಟ್ ವರದಿ ಬಳಿಕ ಯಾರ್ಯಾರು ಅನ್ನೋದ್ರ ಗುರುತನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ. ನಾಳೆ ದೆಹಲಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗತ್ತೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ, ಈಗ ಪಾರ್ಥಿವ ಶರೀರ ಸಿಕ್ಕಿದೆ, ಸುಟ್ಟು ಕರಕಲಾಗಿದೆ ಅನ್ನೋದು ಆದ್ರೂ ಕೂಡ ಅದು ಯಾರಿಗೆ ಸಂಬಂಧಪಟ್ಟಂತದ್ದು ಅನ್ನೋದ್ರ ಒಂದು ಖಚಿತತೆಯನ್ನ ಪಡ್ಕೊಳ್ಳುವ ಸಲುವಾಗಿ DNA ಟೆಸ್ಟ್ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಆ ನಂತರ ಪಾರ್ಥಿವ ಶರೀರವನ್ನ ನಾಳೆ ದೆಹಲಿಗೆ ರವಾನೆ ಮಾಡಲಾಗತ್ತೆ ಅನ್ನುವಂತಹ ಈಗ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇವತ್ತು ನಡೆದಂತಹ ಈ ಒಂದು ದುರಂತದಲ್ಲಿ 14 ಜನರಲ್ಲಿ 13 ಮಂದಿಯ ಮೃತದೇಹಗಳು ಪತ್ತೆಯಾಗಿದೆ. ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಸೇನಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬೆಳಗ್ಗೆ ಏನಾಯಿತು ಅನ್ನೋದರ ಬಗ್ಗೆ ಒಂದು ನಿಮಗೆ ಗ್ರಾಫಿಕ್ಸ್ ಮೂಲಕ ಅದರ ಒಂದು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ದೆಹಲಿಯಿಂದ ಪ್ರಯಾಣವನ್ನ ಮಾಡಿದ್ದಾರೆ. 11:30ಕ್ಕೆ ಸೂಲೂರು, ಅನಂತರ ವೆಲ್ಲಿಂಗ್ಟನ್ ಅಂತ 11:45ರಿಂದ ಪಯಣವನ್ನ ಮಾಡ್ತಾರೆ. ಆದರೆ ನಾಚಪ್ಪ ಛತ್ತಾರಮಲ್ಲಿ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗತ್ತೆ. 12:20 ವೇಳೆಗೆ ಆ ಒಂದು ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಆ ನಂತರ ಸಾಕಷ್ಟು ರೆಸ್ಕ್ಯೂ ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಇಡೀ ವಿಮಾನ ಸುಟ್ಟು ಕರಕಲಾಗಿರೋದನ್ನು ನಾವು ಗಮನಿಸಬಹುದು. ಸಂಪೂರ್ಣವಾಗಿ ಈ ಒಂದು ಬೆಂಕಿಯಿಂದ ಆವೃತವಾಗಿತ್ತು ಆ ಪ್ರದೇಶ. ಇಡೀ ಹೆಲಿಕಾಪ್ಟರ್ ಸುಟ್ಟು ಕರಕಲಾಗಿತ್ತು. ಅದೇ ರೀತಿಯಾಗಿ 13 ಮಂದಿ ಈ ಒಂದು ದುರಂತದಲ್ಲಿ ವಿಧಿವಶರಾಗ್ತಾರೆ. ಹೆಲಿಕಾಪ್ಟರ್ ಅವಶೇಷಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆ ಒಂದು ಘಟನೆ ಆದ ಸಂದರ್ಭದಲ್ಲಿ ಅಲ್ಲಿನ ಪ್ರದೇಶದಲ್ಲಿ ಸಿಚುವೇಶನ್ ಹೇಗಿತ್ತು, ಬೆಂಕಿ ಯಾವ ರೀತಿಯಾಗಿ ಆವರಿಸಿಕೊಂಡಿತ್ತು, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಅಲ್ಲಿ ಛಿದ್ರ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅಲ್ಲಿ ಬೆಂಕಿ ಧಗಧಗಿಸ್ತಾ ಇತ್ತು. ಅದನ್ನ ಆರಿಸೋದಕ್ಕೆ ಆಲ್ಮೋಸ್ಟ್ 1.5 ರಿಂದ 2 ಗಂಟೆಗಳ ಕಾಲ ಸಮಯವನ್ನ ತೆಗೆದುಕೊಳ್ಳಲಾಯಿತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಆದರೆ ಆ ಒಂದು ದಟ್ಟ ಅರಣ್ಯದಲ್ಲಿ ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಆ ಒಂದು ಮಾಹಿತಿಯನ್ನ ಆಧರಿಸಿ ಅಲ್ಲಿ ಈ ವಿಮಾನದ ಅಂದ್ರೆ ಹೆಲಿಕಾಪ್ಟರ್ನ ಬೆಂಕಿಯನ್ನ ಆರಿಸುವಂತಹ ಪ್ರಯತ್ನವನ್ನ ನಡೆಸಲಾಗುತ್ತೆ.
ಇಂತಹ ಒಂದು ಘಟನೆ ಆಗತ್ತೆ ಅನ್ನುವಂತಹ ಸುಳಿವು ಕೆಲವೊಂದು ಸಂದರ್ಭದಲ್ಲಿ ಸಿಗುತ್ತೆ. ಅಂತಹ ಸಂದರ್ಭದಲ್ಲಿ ಸೇವ್ ಮಾಡೋದಕ್ಕೆ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ಬಂದಾಗ ಒಂದಷ್ಟು ಆಪ್ಷನ್ಸ್ಗಳು ಇರುತ್ತೆ. ಆದ್ರೆ ಇಮಿಡಿಯೇಟ್ ಆದಂತಹ ಸಂದರ್ಭದಲ್ಲಿ ಏನ್ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇವತ್ತು ಮಧ್ಯಾಹ್ನ 12:20 ವೇಳೆಗೆ ಕೂನೂರಿನಲ್ಲಿ ನಡೆದಂತಹ ಹೆಲಿಕಾಪ್ಟರ್ ಮಹಾ ದುರಂತದಲ್ಲಿ ಸೇನಾ ಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರ ಪತ್ನಿ ಸೇರಿದಂತೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ 13 ಮಂದಿ ಈ ಒಂದು ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಇಡೀ ದೇಶದಾದ್ಯಂತ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿಯವರೂ ಸೇರಿದಂತೆ ಸಂತಾಪವನ್ನು ಸೂಚಿಸಿದ್ದಾರೆ. ದುರಂತದಲ್ಲಿ ಒಟ್ಟಾರೆಯಾಗಿ 13 ಮಂದಿ ವಿಧಿವಶರಾಗಿದ್ದಾರೆ. ಈ ಹೆಲಿಕಾಪ್ಟರ್ಲಿ 14 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಈಗ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಳಗ್ಗಿನಿಂದಲೂ ಈ ಘಟನೆ ಆದ ಮೇಲೆ ಕೂಡ ಬಿಪಿನ್ ರಾವತ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅನೇಕರಿಗೆ ಪ್ರಶ್ನೆಗಳಿತ್ತು. ಸಂಜೆಯ ವೇಳೆಗೆ ಅಧಿಕೃತವಾಗಿ ಭಾರತೀಯ ವಾಯುಸೇನೆ ಹಾಗೆಯೇ ರಕ್ಷಣಾ ಸಚಿವರು ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ರು. ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ ಇಂತಹ ಮಹಾ ದುರಂತದಲ್ಲಿ ಅನ್ನೋದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಯ ಜೊತೆಗೆ ಅವರ ಪತ್ನಿ ಮತ್ತು ಉಳಿದಂತೆ 11 ಮಂದಿ ವಿಧಿವಶರಾಗಿದ್ದಾರೆ ಅನ್ನುವ ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಅವರ ಪಾರ್ಥಿವ ಶರೀರವನ್ನ ದೆಹಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗ ನೀಡಲಾಗಿದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆಸಲಾಗ್ತಾ ಇದೆ. ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಒಂದ್ ಕಡೆ ಇವೆಲ್ಲವೂ ಕೂಡ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಈ ಒಂದು ಘಟನೆಗಳು ಆದಾಗ ಇನ್ನೊಂದಷ್ಟು ಪಾಠಗಳನ್ನು ಕಲಿಬೇಕಾದಂತಹ ಅವಶ್ಯಕತೆ ಕೂಡ ಇರುತ್ತೆ. ಈಗ ಈ ಒಂದು ದುರಂತ ನಡೆದಿದೆ, ಅದರ ಬಗ್ಗೆ ತನಿಖೆಯನ್ನ ಕೂಡ ಮಾಡೋದಿಕ್ಕೆ ಸೂಚನೆಯನ್ನ ನೀಡಿದ್ದಾರೆ ರಕ್ಷಣಾ ಸಚಿವರು. ಹಾಗೆಯೇ ಭೂಸೇನೆ ಆಗಿರ್ಬೋದು ಅಥವಾ ಭೂಸೇನೆಯ ಮುಖ್ಯಸ್ಥರು ಬಿಪಿನ್ ರಾವತ್ ಅವರ ಮನೆಗೆ ಹೋಗಿ ಆಗಲೇ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಆ ನಂತರ ಪ್ರಧಾನಿಗಳಿಗೂ ಕೂಡ ಅದನ್ನ ತಿಳಿಸಲಾಗಿದೆ. ಈ ದುರಂತ ಮಧ್ಯಾಹ್ನ 12:20 ವೇಳೆಗೆ ನಡೆದಿರೋದು. ಆದ್ರೆ ಯಾವ ಕಾರಣಕ್ಕಾಗಿ ನಡೆಯಿತು, ಏನ್ ಆಯ್ತು ಆಕ್ಚುಲಿ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ತನಿಖೆಯ ನಂತರ ಇವೆಲ್ಲವೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಗಲಿದೆ. ಆದ್ರೆ ಈಗ ಒಂದಷ್ಟು ಕಲ್ಪನೆಗಳು ನಡೆಯುತ್ತೆ, ಊಹಾಪೋಹಗಳು ನಡೆಯುತ್ತೆ. ಯಾಕಂದ್ರೆ ಅತ್ಯಾಧುನಿಕವಾದಂತಹ ಒಂದು ಹೆಲಿಕಾಪ್ಟರ್ ಇದಾಗಿರೋದ್ರಿಂದ ಟೆಕ್ನಿಕಲ್ ಇಶ್ಯೂ ಇರೋದಕ್ಕೆ ಚಾನ್ಸಸ್ ಇಲ್ಲ ಅನ್ನುವಂತಹ ಮಾತುಗಳನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗಿದೆ, ಪ್ರಾಕೃತಿಕ ವೈಪರೀತ್ಯ ಆಗಿರ್ಬೋದು ಅಥವಾ ವೆದರ್ನ ಸಮಸ್ಯೆಗಳಿಂದ ಈ ಒಂದು ಘಟನೆ ಆಯಿತಾ, ಏನ್ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆಯನ್ನ ನಡೆಸಬೇಕಾಗಿದೆ. ಅಲ್ಲಿ ಒಂದಷ್ಟು ಸ್ಥಳೀಯರನ್ನ ಇಟ್ಟುಕೊಂಡಾಗಿರ್ಬೋದು, ಆ ನಂತರ ಅಲ್ಲಿದ್ದಂತಹ ಛಿದ್ರ ಆಗಿದೆ ಆಲ್ರೆಡಿ ಹೆಲಿಕಾಪ್ಟರ್, ಅದರಲ್ಲಿ ಇದ್ದಂತಹ ವಸ್ತುಗಳನ್ನ ಇಟ್ಟುಕೊಂಡು ಅದರ ಒಳಗಡೆ ಇದ್ದಂತಹ ಒಂದಷ್ಟು ಬ್ಲಾಕ್ ಬಾಕ್ಸ್ ಅನ್ನ ಇಟ್ಟುಕೊಂಡು ಅಲ್ಲಿ ಲಾಸ್ಟ್ ಕಮ್ಯುನಿಕೇಟ್ ಏನಾಗಿದೆ ಇವೆಲ್ಲದರ ಆಧಾರದ ಮೇಲೆ ತನಿಖೆ ನಡೆಯುತ್ತೆ. ಆದ್ರೆ ಈಗ ಈ ಒಂದು ದುರಂತದಲ್ಲೇ ಸೇನಾ ಪಡೆಗಳ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ಹಾಗೇನೆ ಉಳಿದಂತೆ 11 ಮಂದಿ ವಿಧಿವಶರಾಗಿದ್ದಾರೆ. 14 ಮಂದಿಯಲ್ಲಿ 13 ಮಂದಿ ವಿಧಿವಶರಾಗಿದ್ದು ಇದರ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ಚೇತರಿಕೆಯ ನಂತರ ನಿಜವಾಗಿಯೂ ಆಗಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅವರು ಸೇನಾ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು 40 ವರ್ಷಗಳಿಂದ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಬಿಪಿನ್ ರಾವತ್ ಅವರು. ಪ್ರಮುಖವಾಗಿ 2019ರಲ್ಲಿ ಸೇನಾ ಪಡೆಗಳ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಇವರನ್ನ ಆಯ್ಕೆ ಮಾಡಲಾಗುತ್ತೆ. 2020ರಲ್ಲಿ ಇವರು ಮುಖ್ಯಸ್ಥರಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ. ಆ ನಂತರ ಪ್ರತಿ ಬಾರಿ ಕೂಡ ಯಾವುದೇ ರೀತಿಯ ಭಾರತದ ರಕ್ಷಣೆಯ ವಿಚಾರ ಅಂತ ಬಂದ್ರೆ ಹಿಂದೆ ನೋಡಿದ್ದೇ ಇಲ್ಲ. ಅತ್ಯಂತ ದಿಟ್ಟ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತರೂ ಆಗಿದ್ರು. ಸೇನಾ ಹೆಲಿಕಾಪ್ಟರ್ ನಲ್ಲಿ ಪತನದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ. ಜನರಲ್ ಬಿಪಿನ್ ರಾವತ್ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರು, ಮಧುಲಿಕಾ ರಾವತ್ ಬಿಪಿನ್ ರಾವತ್ ಅವರ
ಪತ್ನಿ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ 11 ಮಂದಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಬ್ರಿಗೇಡಿಯರ್ LS ಲಿಡ್ಡರ್, CDS ಸಹಾಯಕ ಮುಖ್ಯಸ್ಥರು, LTC ಹರ್ಜಿಂದರ್ ಸಿಂಗ್, CDS ವಿಶೇಷ ಅಧಿಕಾರಿಯಾಗಿದ್ರು, ಅವರು ವಿಧಿವಶರಾಗಿದ್ದಾರೆ. ನಾಯಕ್ ಬಿ ಸಾಯಿ ತೇಜ ರಕ್ಷಣಾ ಸೇವಾ ಅಧಿಕಾರಿಯಾಗಿದ್ರು, ಅವರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ನಾಯಕ್ ಜಿತೇಂದ್ರ ಕುಮಾರ್ ರಕ್ಷಣಾ ಸೇವಾ ಅಧಿಕಾರಿಯಾಗಿದ್ರು, ಅವರು ಈ ಒಂದು ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಲೆಫ್ಟಿನೆಂಟ್ ನಾಯಕ್ ವಿವೇಕ್ ಕುಮಾರ್ ರಕ್ಷಣಾ ಸೇವಾ ಅಧಿಕಾರಿ, ಮಧುಲಿಕಾ ರಾವತ್, ಬಿಪಿನ್ ರಾವತ್ ಅವರ ಪತ್ನಿ ಅವರು ವಿಧಿವಶರಾಗಿದ್ದಾರೆ. ಒಟ್ಟಾರೆಯಾಗಿ 13 ಮಂದಿ ಈ ಒಂದು ದುರಂತದಲ್ಲಿ ನಿಧನರಾಗಿದ್ದಾರೆ. ಸೇನಾ ಸಿಬ್ಬಂದಿಯ ಮುಖ್ಯಸ್ಥರು ಸೇರಿದಂತೆ ಒಟ್ಟಾರೆ 13 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 14 ಮಂದಿ ಈ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದರೆ 13 ಮಂದಿ ಸುಟ್ಟು ಕರಕಲಾಗಿದ್ದಾರೆ, ವಿಧಿವಶರಾಗಿದ್ದಾರೆ. ವರುಣ್ ಸಿಂಗ್ ಕ್ಯಾಪ್ಟನ್ ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಂದ್ ಕಡೆ ವಾಯುಸೇನೆಯ ಕ್ಯಾಪ್ಟನ್ ವರುಣ್ ಸಿಂಗ್ ಅವರ ಸ್ಥಿತಿ ಗಂಭೀರ ಆಗಿದೆ. ಆದರೆ ಕಾಪ್ಟರ್ನಲ್ಲಿದ್ದಂತಹ 14 ಜನರ ಪೈಕಿ 13 ಮಂದಿ ವಿಧಿವಶರಾಗಿದ್ದಾರೆ. ಯಾರ್ಯಾರು ಅನ್ನೋದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. CDS ಬಿಪಿನ್ ರಾವತ್ ಅವರು ಕೂಡ ವಿಧಿವಶರಾಗಿದ್ದಾರೆ. ನಾಯಕ ಜಿತೇಂದ್ರ ಕುಮಾರ್ ರಕ್ಷಣಾ ಸೇವಾ ಅಧಿಕಾರಿ ಅವರು ವಿಧಿವಶರಾಗಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ವಿವೇಕ್ ಕುಮಾರ್ ರಕ್ಷಣಾ ಸೇವಾ ಅಧಿಕಾರಿ ಅವರು ಇದರಲ್ಲಿ ವಿಧಿವಶರಾಗಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಬಿ ಸಾಯಿ ತೇಜ ರಕ್ಷಣಾ ಸೇವಾ ಅಧಿಕಾರಿ ಅವರು ಕೂಡ ವಿಧಿವಶರಾಗಿದ್ದಾರೆ. ಹಾಗೆಯೇ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ ರಾವತ್, ನಾಯಕ ಜಿತೇಂದ್ರ ಕುಮಾರ್ ಇವರೆಲ್ಲರೂ ಕೂಡ ಈ ಒಂದು ಮಹಾ ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಏನೋ ಈ ಒಂದು ಕಾಪ್ಟರ್ ಮಹಾ ದುರಂತದಲ್ಲಿ ಬದುಕು ಉಳಿದಿದ್ದಾರೆ. 13 ಮಂದಿ ವಿಧಿವಶರಾಗಿದ್ದಾರೆ, ಒಬ್ಬರು ಬದುಕಿ ಉಳಿದಿದ್ದಾರೆ. ಇವರೇ ಕ್ಯಾಪ್ಟನ್ ವರುಣ್ ಸಿಂಗ್. ವರುಣ್ ಸಿಂಗ್ಗೆ ಈಗ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಮಿಳುನಾಡಿನ ವೆಲ್ಲಿಂಗ್ಟನ್ನ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಅವರ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗಬೇಕಷ್ಟೇ. ವರುಣ್ ಸಿಂಗ್ ಗ್ರೂಪ್ ಕ್ಯಾಪ್ಟನ್ ಆಗಿದ್ರು. ಅವರು ಇವತ್ತಿನ ಈ ಒಂದು ಏನು ದುರಂತ ನಡೆದಿದೆಯಲ್ಲ, ಅದೇ ಹೆಲಿಕಾಪ್ಟರ್ ಅಲ್ಲಿ ಅವರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ಆದ್ರೆ ಅವರು ಈಗ ಗಂಭೀರವಾಗಿದ್ದಾರೆ. ಅವರನ್ನ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರುಣ್ ಸಿಂಗ್ ಗ್ರೂಪ್ ಕ್ಯಾಪ್ಟನ್ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಇವತ್ತಿನ ಈ ಒಂದು ಹೆಲಿಕಾಪ್ಟರ್ ಅಲ್ಲಿ ಅವರು ಕೂಡ ಪ್ರಯಾಣ ಮಾಡ್ತಾ ಇದ್ರು. ಬಿಪಿನ್ ರಾವತ್ ಅವರ ಜೊತೆಗೆ ತೇಜಸ್ ಫೈಟರ್ ರಕ್ಷಿಸಿದಕ್ಕಾಗಿ ಅವರಿಗೆ ಶೌರ್ಯ ಚಕ್ರ ಪ್ರಶಸ್ತಿ ಸಿಕ್ಕಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಿಪಿನ್ ರಾವತ್ ಅವರ ಕ್ಯಾಪ್ಟನ್ ಆಗಿ ಇರಬೇಕು ಅನ್ನೋದಾದ್ರೆ, ಅಥವಾ ಈ ಹೆಲಿಕಾಪ್ಟರ್ ಅಲ್ಲಿ ಇರಬೇಕು ಅನ್ನೋದಾದ್ರೆ ಸಾಕಷ್ಟು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಅವರು ಯಾವ ರೀತಿಯಂತಹ ಒಂದು ವರ್ಕ್ಗಳನ್ನ ಮಾಡಿರ್ತಾರೆ, ಯಾವ ರೀತಿಯಾದಂತಹ ಒಂದು ಸೇವೆಗಳ ಸಲ್ಲಿಕೆ ಮಾಡಲಾಗಿರುತ್ತೆ ಅನ್ನೋದನ್ನ ಎಲ್ಲವನ್ನ ಕೂಡ ಗಮನಿಸಲಾಗತ್ತೆ. ಶೌರ್ಯ ಚಕ್ರ ಪ್ರಶಸ್ತಿ ಪಡೆದಿರುವ ವರುಣ್ ಸಿಂಗ್ ಅವರು ಕೂಡ ಇದೇ ಒಂದು ಹೆಲಿಕಾಪ್ಟರ್ ನಲ್ಲಿ ಇದ್ರು. ಅವರ ಆರೋಗ್ಯ ಈಗ ಗಂಭೀರ ಆಗಿದೆ, ಆದ್ರೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಲಿಕಾಪ್ಟರ್ ಮಹಾ ದುರಂತದಲ್ಲಿ ಸೇನಾ ಪಡೆಗಳ ಸಿಬ್ಬಂದಿ ಮುಖ್ಯಸ್ಥರಾಗಿರುವಂತಹ ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರೆ. ಅದರ ಜೊತೆಗೆ ಉಳಿದಂತೆ 13 ಮಂದಿ ಒಟ್ಟಾರೆಯಾಗಿ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ನಾಳೆ ದೆಹಲಿಗೆ ರವಾನೆ ಮಾಡಲಾಗುತ್ತೆ. DNA ಟೆಸ್ಟ್ಗಳನ್ನ ಮಾಡಲಾಗುತ್ತೆ ಮೃತದೇಹಗಳಲ್ಲಿ. ಈಗಾಗಲೇ ಯಾರ್ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. CDS ಬಿಪಿನ್ ರಾವತ್ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಗಿರಬಹುದು, ಇಡೀ ದೇಶದಾದ್ಯಂತ ಎಲ್ಲರೂ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಭೆ ನಡೆಸಲಾಗ್ತಾ ಇದೆ. CCS ಸಭೆಯನ್ನು ನಡೆಸಲಾಗ್ತಾ ಇದ್ದು
ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಇಡೀ ದೇಶಕ್ಕೆ ಒಂದು ರೀತಿಯ ಶಾಕಿಂಗ್ ವಿಚಾರ ಇದು. ಸೇನಾ ಪಡೆಗಳ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರು ಪ್ರಯಾಣಿಸ್ತಾ ಇದ್ದಂತಹ ಈ ಒಂದು ಹೆಲಿಕಾಪ್ಟರ್ ದುರಂತವನ್ನ ಕಂಡಿದೆ. ಅದರಲ್ಲಿ ಅವರು ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅಂತ ಅಂದ ತಕ್ಷಣವೇ ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಕ್ಲಾರಿಟಿ ಸಿಕ್ಕಿದೆ. ಯಾರ್ಯಾರಿದ್ದಾರೆ, ಅದರಲ್ಲಿ ಏನು ಆಗಿತ್ತು ಅನ್ನೋದ್ರ ಬಗ್ಗೆ. ಬಿಪಿನ್ ರಾವತ್ ಅವರು ವಿಧಿವಶರಾಗಿದ್ದಾರಾ ಇಲ್ವಾ, ಅವರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಬೆಳಗಿನಿಂದ ಮಾಹಿತಿ ಸಿಗ್ತಾ ಇರಲಿಲ್ಲ. ಹೇಗಾಯ್ತು ಹಾಗಾದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ದೃಶ್ಯಗಳ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅದೇ ರೀತಿಯಾಗಿ MI-17V5 ವಿಶೇಷತೆ ಏನು, ಇದೇ ಒಂದು ಹೆಲಿಕಾಪ್ಟರ್ ದುರಂತ ಕಂಡಿದ್ದು ಇವತ್ತು. MI-17V5 2008ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗುತ್ತೆ. 2013ರವರೆಗೆ ಆಲ್ಮೋಸ್ಟ್ 80 ಹೆಲಿಕಾಪ್ಟರ್ಗಳನ್ನ ಭಾರತೀಯ ಸೇನೆಗೆ ಪರ್ಚೇಸ್ ಮಾಡಲಾಗುತ್ತೆ. ಇಲ್ಲಿವರೆಗೂ ಭಾರತದಲ್ಲಿ ಒಟ್ಟು 80 ಹೆಲಿಕಾಪ್ಟರ್ಗಳು ಇದೇ ಒಂದು MI-17V5 ಹೆಲಿಕಾಪ್ಟರ್ಗಳು ಇರೋದನ್ನ ನಾವು ಗಮನಿಸಬಹುದು. ಅತ್ಯಾಧುನಿಕವಾದಂತಹ ಟೆಕ್ನಾಲಜಿಯನ್ನ ಹೊಂದಿರುವಂತಹ ವಿಮಾನ ಇದು. ಯಾವುದೇ ಸಂದರ್ಭದಲ್ಲೂ, ಯಾವುದೇ ಸನ್ನಿವೇಶದಲ್ಲೂ, ಯಾವುದೇ ಪ್ರಾಕೃತಿಕ ವೈಪರೀತ್ಯ ಇದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಮುನ್ನುಗ್ಗಿ ಹೋಗುವಂತಹ ಹೆಲಿಕಾಪ್ಟರ್ ಇದು. ವಿಶ್ವದ ಶ್ರೇಷ್ಠ ಸಾರಿಗೆ ಕಾಪ್ಟರ್ಗಳಲ್ಲಿ ಒಂದು ಇದು. 13,000 kgಯನ್ನ ಹೊರಬಲ್ಲ ತಾಕತ್ತು ಹೊಂದಿರುವಂತಹ ಹೆಲಿಕಾಪ್ಟರ್ ಅದು MI-17V5. ಶಸ್ತ್ರಾಸ್ತ್ರ ಆಗಿರ್ಬೋದು, ಇಂಧನ ಸಾಗಾಟಕ್ಕೆ ಹೆಚ್ಚು ಬಳಕೆಯನ್ನ ಮಾಡಲಾಗುತ್ತೆ ಈ ಒಂದು ಹೆಲಿಕಾಪ್ಟರ್ ಅನ್ನ. ಆದ್ರೆ ಒಂದಷ್ಟು ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಹೆಚ್ಚು ಬಳಕೆ ಆದ್ರೂ ಕೂಡ ಒಂದಷ್ಟು ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರು ಗಣ್ಯರು ಹೋಗುವ ಸಂದರ್ಭದಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿ ಅತ್ಯಂತ ಏನು ಯಾವ ರೀತಿಯಾಗಿ ಇದನ್ನ ನೋಡಬೇಕು ಅಂದ್ರೆ ಪರಿಶೀಲನೆಗಳನ್ನ ಮಾಡಬೇಕು ಅವೆಲ್ಲವನ್ನ ಕೂಡ ನೋಡಿ ಈ ಒಂದು ಮಾರ್ಪಾಡುಗಳನ್ನು ಮಾಡಿ ಕಳುಹಿಸಲಾಗುತ್ತೆ. ಪ್ರತಿಕೂಲ ಹವಾಮಾನದಲ್ಲೂ ಕೂಡ ಇದು ಹಾರುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಈ ಹೆಲಿಕಾಪ್ಟರ್ನಲ್ಲಿ ಒಂದು ಬಾರಿಗೆ 36 ಜನ ಪ್ರಯಾಣವನ್ನ ಮಾಡಬಹುದು. ಇವತ್ತು 14 ಮಂದಿ ಪ್ರಯಾಣವನ್ನ ಇದೇ ಹೆಲಿಕಾಪ್ಟರ್ನಲ್ಲಿ ಮಾಡಿದ್ದಾರೆ. ವಿಶ್ವದ ಶ್ರೇಷ್ಠ ಕಾಕ್ಪಿಟ್ ಅನ್ನ ಹೊಂದಿರುವಂತಹ ಹೆಲಿಕಾಪ್ಟರ್ ಕೂಡ ಇದು. 8 ರಾಕೆಟ್, ಮಿಸೈಲ್, ಸಬ್ಮರೀನ್ ಗನ್ ಇದೆ ಇದರಲ್ಲಿ. ಅದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನ ಸಾಗಾಟ ಮಾಡೋದಕ್ಕೆ ಬಳಕೆಯಾಗತ್ತೆ. PKT AKM-23mm ಮಷಿನ್ ಗನ್ ಅನ್ನ ಹೊಂದಿರುವಂತಹ ಹೆಲಿಕಾಪ್ಟರ್ ಇದಾಗಿದೆ. ಇವತ್ತು ಇದರಲ್ಲಿ ಬಿಪಿನ್ ರಾವತ್ ಅವರು ಪ್ರಯಾಣವನ್ನ ಮಾಡಿದ್ರು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.